ಸಾಕಷ್ಟು ಜನಕ್ಕೆ ಪರಿಚಯ ಉಂಟು, ಸಾಕಷ್ಟೆಲ್ಲ ಎಲ್ಲ ಜನಕ್ಕೂ ಪರಿಚಯ ಉಂಟು. ಅವರ ಗುರುಗಳು ಅವ್ರ ಮನೆಯವರು. ದಿಸ್ ಇಸ್ ಎ ಬೆಸ್ಟ್ ಎಕ್ಸಾಂಪಲ್. ಹೆಂಡತಿಗೆ ಗಂಡ ಗುರು ಎಂಬುದು ಶಾಸ್ತ್ರದಲ್ಲಿ ಏನು ಬರುತ್ತೆ, ಶಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಟ್ ಅನ್ನೋ ಮಾತು. ಅವರ ಜ್ಞಾನದ ವೈಶಾಲ್ಯ. ಆ್ಯಂಡ್ those who are on the internet, those who have seen, those who look through the emails, ದ್ವೈತ ಲಿಸ್ಟ್ನಲ್ಲಾಗಲಿ, ಸುಮಧ್ವ ಸೇವಾದಲ್ಲೇ ಆಗಲಿ, ಮಾಧ್ವಯೋ ಪರಿಷತ್ನಲ್ಲಾಗಲಿ, ನಮ್ಮ SPBಗೆ ಸ್ವಲ್ಪ ಕಮ್ಮಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅವ್ರು, ಯಾಕಂದರೆ ನಾವು ಜ್ಞಾನಿಗಳಲ್ಲ ಅಂತೇಳಿ. ಸೊ ಯಾವ ಲಿಸ್ಟ್ನಲ್ಲಾದರೂ ಸಹ ಅಂದರೆ ನಾವು ಕ್ವಶನ್ಸ್ ಕೇಳೋದಿಲ್ಲ ಅಂತೇಳಿ. ಸೊ ಯಾವ ಲಿಸ್ಟ್ನಲ್ಲಾದರೂ ಕೂಡ ಕೇಶವರಾಯರು ವಾಸ್ ಅಟ್ ದ ಫೋರ್ ಫ್ರಂಟ್ to provide the answers earlier, about 6 years or 7 years back. She has taken over Keshwara in all respects. ಸೊ ಅಂದರೆ ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದರೆ ಗಂಡನ ಮೂಲಕ, ಪತಿಯಲ್ಲಿ ಎಷ್ಟು ಗುರುಭಕ್ತಿ ಇಟ್ಕೊಂಡಿದ್ದಾರೆ ಅಂತೇಳಿ ಅವರ ಪ್ರವಚನ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ. ಅವರು ತಗೊಂಡ ಟಾಪಿಕ್ ಅತ್ಯಮೋಘವಾದದ್ದು. ಹರಿಕಥಾಮೃತ ಸಾರದಲ್ಲಿ ಕೇನೋಪನಿಷತ್. ಇದು ಕೇನೋಪನಿಷತ್ ಬಗ್ಗೆ, ಹರಿಕಥಾಮೃತ ಕನ್ನಡ ಗ್ರಂಥ, ಓಕೆ ಮಾತಾಡ್ಬೋದು, ಏನೋ ಕನ್ನಡ ಅರ್ಥ ಆಗುತ್ತೆ, ಸ್ವಲ್ಪ ಏನೋ ತಕ್ಕಮಟ್ಟಿಗೆ ಮಾತಾಡ್ಬೋದು, ಆಯಿತು. ಆದರೆ ಅದರಲ್ಲಿ ಕೇನೋಪನಿಷತ್ನ ಜೋಡಿಸಿ ಹೇಳಬೇಕು ಅಂತಂದರೆ ದಾಸರಾಯರ ವೈಶಿಷ್ಟ್ಯ ಎಷ್ಟೆಂಬುದು ಪ್ರಕಟ ಆಗುತ್ತೆ ಅನ್ನೋದು. ಆ ವೈಶಿಷ್ಟ್ಯವನ್ನು ಹೇಳಲಿಕ್ಕೆ ನಮ್ಮ ಮುಂದೆ ನಮ್ಮ ತಿಳಿಸ್ಲಿಕ್ಕಾಗಿ ಇಲ್ಲಿ ದೂರ ಬಂದಿದ್ದಾರೆ. ಆಸ್ ದ ಸೇಯಿಂಗ್ ಗೋಸ್, ಮೇಕ್ ಹೇ ವೈಲ್ ಸನ್ ಶೈನ್ಸ್. ಉತ್ತಮರಾದ ಸಾಧಕರು JB ಆಚಾರ್ಯರು, ಕೇಶವರಾಯರು, ಮೀರಾ ತಾಡಿಪತ್ರಿ, ಗಲಗಲಿಯವರೆಲ್ಲರೂ ಬಂದಿದ್ದಾರೆ. ವಿ ಹ್ಯಾವ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್. 3 ಡೇಸ್ನಲ್ಲಿ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ನಮ್ಮ PMP ಅವರ ಅನುಗ್ರಹದಿಂದ ಎಲ್ಲರಿಗೂ ಕಾಂಕ್ರೀಟ್ ಫಿಲಪ್ ಆಗಿದೆ. ಸೊ ಐ ಡೋಂಟ್ ಥಿಂಕ್ ಅನದರ್ 2 hours ವಿಲ್ ಬಿ ಎ ಪ್ರಾಬ್ಲಮ್ ಫಾರ್ ಅಸ್. ವಿಲ್ ಪ್ರಾಬ್ಲಿ ಬಿ ಕಂಟಿನ್ಯೂಯಿಂಗ್ ಮೀರಾ ತಾಡಿಪತ್ರಿ ಅವರ 1 ಗಂಟೆ ಪ್ರವಚನ. ದೇರ್ ಪ್ರಾಬ್ಲಿ ವಿಲ್ ಬಿ ಅನದರ್ 5 minutes ಬ್ರೇಕ್. ಯಾವುದನ್ನು ಕಾಲಕೃತ್ಯ ತಿಳಿಸ್ಬೇಕಾದ್ರೆ ಹೋಗಿ ಬರ್ಬೋದು. ಆ್ಯಂಡ್ ವೆರಿ ಇಮಿಡಿಯೇಟ್ಲಿ JB ಆಚಾರ್ಯರ ಸುಮಧ್ವದ ಆಚಾರ್ಯರ ಮಹಿಮೆ, ಸುಮಧ್ವ ವಿಜಯದ ಮೂಲಕ ಅದರ ಒಂದು ವೈಶಿಷ್ಟ್ಯವನ್ನು ಆಚಾರ್ಯರು ತಿಳಿಸಲಿದ್ದಾರೆ. ಹೀಗಾಗಿ ಶ್ರೀಮತಿ ಮೀರಾ ತಾಡಿಪತ್ರಿ ಅವರನ್ನು ಬಂದು ನಮಗೆ ಕೇನೋಪನಿಷತ್ತು ಹಾಗೂ ಹರಿಕಥಾಮೃತದ ಬಗ್ಗೆ ತಿಳಿಸ್ಕೊಡ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹರೇ ಹರೇ ತದಾಸು ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳು. ನಮಗೆ ಯಾವುದೇ ಜೀವ ಆಗಲಿ ಅನುಭವ ಎಂಬುದು ಇದ್ದೇ ಇದೆ. ಅನುಭವ ಅಂದ್ರೆ ಕಷ್ಟ ಸುಖ ಎಂಬ ಅನುಭವ. ಅನುಭವದ ಸರಿಯಾದ ತಿಳುವಳಿಕೆ ಇಲ್ಲಂಗೆ ಇರ್ಬೋದು, ಬಟ್ ಅನುಭವ ಅಂತೂ ಎಲ್ಲರಿಗೆ ಇದ್ದೇ ಇದೆ. ಈ ಅನುಭವ ಎಂಬುದು ನಮಗೆ ಇಂದ್ರಿಯ ಮೂಲಕವಾಗ ಬರುತ್ತೆ. ಇಂದ್ರಿಯಗಳು ಅಂದರೆ ಸೆನ್ಸ್ ಆರ್ಗನ್ಸ್ ಮೂಲಕವಾಗ ನಮಗೆ ಈ ಅನುಭವ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿದರೆ ಈ ಇಂದ್ರಿಯಗಳು ಎಂಬುದು ಜಡಕ್ಕೆ ತನಗೆ ತಾನೇ ಹೋಗುವ ಶಕ್ತಿ ಅದಕ್ಕಿಲ್ಲ. ಅಂದರೆ ಅದಕ್ಕೆ ಒಂದು ನಿಯಾಮಕ ಬೇಕು. ಅಂದರೆ ನಿಯಾಮಕ ಪ್ರೇರಕ ಉಪನಿಷತ್ತುಗಳಲ್ಲಿ ಬರುವಂಥದ್ದು ಏನು ಅಂದರೆ, ಪ್ರೇರಕ ಎಂಬುವನು ಆ ಇಂದ್ರಿಯವನ್ನು ಮಾಡಿರಬೇಕು. ಫಸ್ಟು ಇಂದ್ರಿಯವನ್ನು ಸೃಷ್ಟಿ ಮಾಡಿರಬೇಕು. ಆಯಾ ಇಂದ್ರಿಯಕ್ಕೆ ಆಯಾ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಡಬೇಕು. ಕಣ್ಣಿಗೆ ನೋಡುವಂಥ ಶಕ್ತಿ, ಕಿವಿಗೆ ಕೇಳುವಂಥ ಶಕ್ತಿ, ಹೀಗೆ ಪ್ರತ್ಯೇಕವಾಗ ಧರ್ಮಿ ಅಂತ ಹೇಳ್ತೀವಿ, ಒಟ್ಟಿಗೆ ಇರುವಂಥದ್ದು. ಅದನ್ನು ಕೊಟ್ಟು ಮಾಡಬೇಕು. ಅದು ಯಾರು ಅಂದರೆ ಸ್ವತಂತ್ರ ಜೀವರಲ್ಲ ಅಂತ ನಮಗೆ ಗೊತ್ತಾಗತ್ತೆ. ದೇವತೆಗಳಿಗೆ ಸ್ವತಂತ್ರ ಇಲ್ಲ, ಲಕ್ಷ್ಮಿಗೇನೋ ಸ್ವತಂತ್ರ ಇಲ್ಲ ಅಂತ ಗೊತ್ತಾಗತ್ತೆ. ಅಂದರೆ ಸರ್ವ ಇಂದ್ರಿಯ ಪ್ರೇರಕ ನಾರಾಯಣನೇ, ವಿಷ್ಣುವೇ ಅಂಬೋದು ಉಪನಿಷತ್ತುಗಳಲ್ಲಿ ಬರುವಂಥ ಮಾತುಗಳು. ಉಪನಿಷತ್ ಯಾತಕ್ಕೆ ಅಂದರೆ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ, ವೇದವೇದ್ಯ ಅವನು. ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡುವುದು ವೇದಗಳು. ಆ ವೇದದ ಸಾರ ಭಾಗ ಉಪನಿಷತ್ತು ಅಂತ ಹೇಳ್ತೀವಿ. ನಾನಿವತ್ತು ಆಯ್ಕೆ ಮಾಡಿಕೊಂಡಿರೋದು ತಳವಕಾರ ಉಪನಿಷತ್, ಕೇನೋಪನಿಷತ್ತು ಅಂತ ಹೇಳ್ತೀವಿ. ಇದು ಸಾಮವೇದದಿಂದ ಬಂದದ್ದು. ಸಾಮವೇದದ ಎಲ್ಲ ವೇದದಲ್ಲಿನೂ ಭಗವಂತನ ಮಹಿಮೆ ಬರುತ್ತೆ ಮತ್ತು ಸರ್ವ ಇಂದ್ರಿಯ ಪ್ರೇರಕತ್ವ ಎಂಬುದು ಎಲ್ಲ ಉಪನಿಷತ್ತುಗಳೇನೂ ಬರುತ್ತೆ. ವಿಶೇಷವಾಗಿ ಇದು ತಳವಕಾರ ಉಪನಿಷತ್ತಲ್ಲಿ ಬಂದಿದೆ. ಆ ತಳವಕಾರ ಉಪನಿಷತ್ ಸಾಮವೇದಕ್ಕೆ ಸಂಬಂಧಪಟ್ಟದ್ದು. ಅದು ಶಾಂತಿ ಮಂತ್ರವೇ, ದೇವರೇ ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ಇಂದ್ರಿಯ ಪ್ರೇರಕನಾಗಿರು, ನೀನು ಇಂದ್ರಿಯಗಳನ್ನು ಭದ್ರವಾಗಿಡು, ಇಂದ್ರಿಯಗಳನ್ನು
ಭಗವಂತನ ಬಗ್ಗೆ ಇರುವಂತೆ ಮಾಡು ಎಂಬುದೇ ಶಾಂತಿ ಮಂತ್ರದ ಪ್ರಾರ್ಥನೆಯಾಗಿದೆ. ನಮಗೆ ಹರಿಕಥಾಮೃತ ಸಾರ ಓದ್ತೀವಿ. ಅವ್ರು ಹೇಳಿದಂತೆ ಹರಿಕಥಾಂಸಾರ ಓದುವಾಗ ಆ ಹರಿಕಥಾಂಸಾರ ನಾವು ಹೇಳ್ತೀವಿ ಅದು ಉಪನಿಷದ ಸಾರ, ವೇದದ ಸಾರ, ಉಪನಿಷದ ಸಾರ ಅಂತ ಹೇಳ್ತೀವಿ. ಅಂದರೆ ಏನಾಯಿತು, ತಳವಕಾರ ಉಪನಿಷತ್ತಲ್ಲಿ ಏನು ಹೇಳಿದ್ದಾರೋ ಆ ವಿಷಯಗಳು ಇಲ್ಲಿ ಹರಿಕಥಾಮೃತ ಸಾರಲ್ಲಿ ಇರಲೇಬೇಕು. ಅದು ಹೇಗಿದೆ, ಯಾವ ರೀತಿಯಿಂದ ದಾಸರು ನಮಗೆ ಚೆನ್ನಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ರಾಯರು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅದಕ್ಕೆ. ಅದನ್ನು ದಾಸರು ಎಷ್ಟು ಒಂದು ಉದಾಹರಣೆಗಳು ಕೊಟ್ಟು ದೃಷ್ಟಾಂತ ಮೂಲಕವಾಗಿ ಅದನ್ನು ತಿಳಿಸ್ತಾರೆ ಅಂತ ದಾಸರು ಮಾಡಿದ್ದಾರೆ. ಅದು ಹೇಗಿದೆ ಎಂಬುದನ್ನು ಸ್ವಲ್ಪ ನೋಡುವ ಒಂದು ಸಣ್ಣ ಪ್ರಯತ್ನ. ನನಗೆ ಕನ್ನಡ ಮಾತೃಭಾಷೆ ಅಲ್ಲ, ತಪ್ಪುಗಳಾಗೋದು ಕ್ಷಮಿಸಬೇಕು. ಸಂಸ್ಕೃತವೂ ಗೊತ್ತಿಲ್ಲ ಸರಿಯಾಗಿ, ತಪ್ಪುಗಳಾದರೆ ಕ್ಷಮೆ ಮಾಡಬೇಕು, ತಿದ್ದಬೇಕು ದೊಡ್ಡವರು ಅಂತ ಪ್ರಾರ್ಥನೆ ಮಾಡಿ ಶುರು ಮಾಡ್ತೀನಿ. ಇದು ತಳೋಕಾರ ಉಪನಿಷತ್ತಲ್ಲಿ ಫಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ ಆಚಾರ್ಯರು. ಯಾಕೆಂದರೆ ಉಪನಿಷತ್ತಲ್ಲಿ ಆ ಸಮಾಚಾರ ಬಂದಿಲ್ಲ. ಇದು ಯಾವ ರೂಪದಿಂದ ಇದೆ ಅಂದರೆ ಒಂದು ಗುರು ಶಿಷ್ಯ ಸಂವಾದ ರೂಪವಾಗಿದೆ ಇದು. ಯಾವತ್ತೂ ಒಂದು ವಿದ್ಯೆಯನ್ನು ಕಲಿಬೇಕಂದ್ರೆ, ಯಾವುದೇ ವಿದ್ಯೆ, ಲೌಕಿಕ ಆಗಲಿ ಆಧ್ಯಾತ್ಮಿಕ ಆಗಲಿ, ಯಾವುದೇ ವಿದ್ಯೆ ಇದ್ರೂ ಒಂದು ಗುರುಗಳು, ಪುಸ್ತಕಗಳು, ಟೆಕ್ಸ್ಟ್ ಬುಕ್ಸ್ಗಳು ಇರುತ್ತೆ. ಇದ್ರೂ ಒಂದು ಗುರು ಮೂಲಕವಾಗಿ, ಗುರು ಹತ್ರ ಕೂತು ಗುರು ಮೂಲಕವಾಗಿ ನಾವು ಅದನ್ನು ಶಿಕ್ಷೆಯನ್ನು ಪಡೀಬೇಕು. ಹಾಗೆಯೇ ಈ ಮನೋನಿಯಾಮಕರಾದಂಥ ರುದ್ರದೇವರು ಅಂತರಿಕ್ಷದಲ್ಲಿ ಇರುವಂಥ ಚತುರ್ಮುಖ ಬ್ರಹ್ಮನ ಒಂದು ವೈಜಯಂತಿ ಎಂಬ ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆ ಕೇಳುವಂಥ ಉದ್ದೇಶ 3. ಒಂದು, ಯಾರಿಗೆ ಗೊತ್ತಿಲ್ಲವೋ ಆ ವಿಷಯಗಳು ಅವರುಗಳಿಗೆ ಆ ವಿಷಯವನ್ನು ತಿಳಿಸಬೇಕು, ಲೋಕ ಸಂಗ್ರಹ ಅಂತ ಹೇಳ್ತಾರೆ. ಇನ್ನೊಂದು, ಯಾರಿಗೆ ಚೆನ್ನಾಗಿ ತಿಳಿದಿದೆಯೋ ಅವ್ರಿಗೆ ಆ ವಿಷಯದಲ್ಲಿ ಒಂದು ದಾರ್ಢ್ಯ ಬರಬೇಕು, ಕನ್ವಿಕ್ಷನ್ ಬರಬೇಕು. ಗೊತ್ತಿರೋದೊಂದು, ಅಲ್ಲಿ ಒಂದು ಕನ್ವಿಕ್ಷನ್ ಬರಬೇಕು. ಯಾವ ಸ್ಥಿತಿ ಬಂದ್ರೂ ಆ ಒಂದು ಸ್ಥಿರವಾಗಿರಬೇಕು. ಆ ಕನ್ವಿಕ್ಷನ್ ಬರಲಿಕ್ಕೇನೂ ಕೇಳ್ತಾರೆ. 3ನೇದು, ಇದು ಭಗವಂತ ಸಂಬಂಧವಾದ ವಿಷಯ. ಗುರುಗಳ ಮೂಲಕವಾಗಿ ಏಕಾಂತದಲ್ಲಿ ಹೋಗಿ ಚೆನ್ನಾಗಿ ಅದು ವಿಶೇಷ ಅರ್ಥಗಳು, ಎಷ್ಟೆಷ್ಟು ಅರ್ಥಗಳು, ವೇದಕ್ಕೆ ಎಷ್ಟೋ ಅರ್ಥಗಳಿರುತ್ತೆ, ಆ ವಿಶೇಷ ಅರ್ಥವನ್ನು ತಿಳ್ಕೊಳ್ಳೋದು. ಆ ಸರ್ವ ಇಂದ್ರಿಯ ಪ್ರೇರಕತ್ವ ಅಂದರೆ ಆ ಕರ್ತೃತ್ವ ಶಕ್ತಿ, ಅವನು ಕರ್ತೃವಾಗಿ ಹೇಗೆ ಮಾಡ್ತಾನ ಎಂಬ ಒಂದು ವಿಶೇಷ ಜ್ಞಾನ ಪಡಲಿಕ್ಕೆ ಅವರು ಹೋಗಿ ಕೇಳ್ತಾರೆ. ಅದೇ ಹೇಳ್ತೀರಲ್ಲ, ನಾವು ಹೇಳ್ತೀವಿ, ಜಗನ್ನಾಥ ದಾಸರನ್ನ ಅದನ್ನೇ ಹೇಳಿದಾರಲ್ಲ, ಒಂದು ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಅಂತ ಹೇಳಿದಾಗ ಅವರು ಹೋಗಿ ಅಲ್ಲಿ ಕೇಳ್ತಾ ಇದ್ದಾರೆ. ಕೇಳಿದ ತಕ್ಷಣ ಚತುರ್ಮುಖ ಬ್ರಹ್ಮ ಹಾಗೆ ಕ್ವಶನ್ ಬಂತ ಆನ್ಸರ್ ಅಂತ ಅವ್ರು ಹೇಳಲ್ಲ. ಅವ್ರು ಏನು ಮಾಡ್ತಾರೆ, ಕ್ವಶನ್ಗೆ ಉತ್ತರ ಆನ್ಸರ್ ಕೊಡ್ಲಿಕ್ಕೆ ಮುಂಚೆ ಆ ಒಂದು ನಾರಾಯಣನ ಸ್ಮರಣೆ ಮಾಡಿ, ನಾರಾಯಣನೇ ನುಡಿದು ನುಡಿಸ್ತಾನ, ಮಾಡಿಸ್ತಾನ ಎಂಬ ತಿಳುವಳಿಕೆಯಿಂದ ಗುರುಗಳ ಕರುಣದಿಂದ ಆ ಪಣಿತು ಪೇಳುವೆ ಅಂತಲೇ ಅವರು ಹೇಳ್ತಾರಲ್ಲಿ. ಅದನ್ನೇ ನಮ್ಮ ಜಗನ್ನಾಥದಾಸರು ಇಟ್ಟುಕೊಂಡಿದ್ದಾರೆ. ಕ್ವಶನ್ ಅವ್ರದ್ದು ಏನು ಅಂದರೆ ಇದೆ, ಎಲ್ಲ ಇಂದ್ರಿಯಕ್ಕೇನು ಪ್ರೇರಕರು ಯಾರು, ಸರ್ವೇಂದ್ರಿಯ ಪ್ರೇರಕರು ಯಾರು? ಈ ಮನೋನಿಯಾಮಕರಾದಂಥ ರುದ್ರದೇವರಿಗೆ ಅದು ಗೊತ್ತೇ ಇದೆ. ಸರ್ವೇಂದ್ರಿಯ ಪ್ರೇರಕರು ಜೀವರಲ್ಲ ಅಂತ ನಮ್ಮ ಅನುಭವವೇ ನಮಗೆ ಹೇಳುತ್ತೆ. ನಾವು ಇಲ್ಲಿ ಇರ್ತೀವಿ, ನಮ್ಮ ಮನಸ್ಸೆಲ್ಲೋ ಇರುತ್ತೆ, ಇನ್ನೊಂದು ಕಡೆ ಇರುತ್ತೆ, ನಮಗೆ ಅದು ನಿತ್ಯ ಅನುಭವ ಆಗತ್ತೆ. ಸೊ ನಾವಲ್ಲ ಅಂತ ಗೊತ್ತಾಗತ್ತೆ. ದೇವತೆಗಳಿದ್ದಾರಾ ಅಂದರೆ ದೇವತೆಗಳಿಗೂ ಫಂಕ್ಷನಿಂಗ್ ಮಾತ್ರ ಮಾಡಿಸ್ತಾರೆ, ಅವ್ರಿಗೇನೋ ಅದು ಇಲ್ಲ ಅಂತ ಗೊತ್ತಾಗತ್ತೆ. ಇಲ್ಲಿ ಕೇಳೋರು ಮನೋನಿಯಾಮಕರಾದಂಥ ರುದ್ರದೇವ್ರಿಗೆ ಚೆನ್ನಾಗಿ ಗೊತ್ತು, ತಮ್ಮ ಅಧೀನದಲ್ಲಿ ಇಲ್ಲ ಎಂಬುದು. ಯುವತಿ ವೇಷದಿ ಹಿಂದೆ ಗೌರಿ ದವನ ಮೋಹಿಸಿ ಕೆಡಿಸಿ ಉಳಿಸಿದ ಅಂತ ಆಗಿದೆ. ಸೊ ತಮ್ಮದೇ ಆದಂಥ ಅನುಭವ ಮತ್ತು ಅವ್ರಿಗೆ ಜ್ಞಾನ ಇದೆ. ಮತ್ತು ನೆಕ್ಸ್ಟ್ ಬರುತ್ತೆ ಅದೇ ಕೇನೇಷಿತಂ ಪದತಿ ಪ್ರೇಕ್ಷಿತಂ ಮನಃ, ಯಾರಿನಿಂದ ಯಾವ ಅದೇ ಮೊದಲನೇ ಮಂತ್ರ, ಕೇನೋಪನಿಷತ್, ಅದು ಕೇನ ಅಂತ ಬರುತ್ತೆ. ಕ್ವಶನ್, ಯಾವ ದೇವತೆ ಪ್ರೇರಣೆಯಿಂದ ಈ ಮನಸ್ಸು ಮುಂತಾದ ಇಂದ್ರಿಯಗಳು ಓಡುತ್ತೆ ಅಂದರೆ ಅದನ್ನು ಯಾರು ಸೃಷ್ಟಿ ಮಾಡಿದ್ದಾನೆ, ಯಾರು ನಿಯಾಮಕ ಮಾಡಿದ್ದಾನೆ ಅಂಬೋದು ಕ್ವಶನ್. ಆಮೇಲೆ ಮುಖ್ಯ ಪ್ರಾಣರ ಅಂದರೆ
ಕೇನೇಶ ದಂಪತಿ ಪ್ರೇಷಿತ ಮನಃ ಕೇನ ಪ್ರಾಣ ಪ್ರಥಮಃ ಅಂತ ಬರುತ್ತೆ. ಪ್ರಥಮ ಅಂತ ಬರೋ ಮೂಲಕವಾಗಿ ಮುಖ್ಯ ಪ್ರಾಣನನ್ನು ಯಾರು ಪ್ರೇರಣೆ ಮಾಡ್ತಾರೆ ಅಂದರೆ ಮುಖ್ಯ ಪ್ರಾಣರಿಗೇನೂ ಸ್ವಾತಂತ್ರ್ಯ ಇಲ್ಲ ಎಂಬುದು ಗೊತ್ತಾಗತ್ತೆ. ಲಕ್ಷ್ಮೀದೇವಿಗೇನೂ ಸ್ವಾತಂತ್ರ್ಯ ಇಲ್ಲ ಎಂಬುದು ಅಂಬರಣಿ ಸೂಕ್ತದಲ್ಲಿ ಚೆಂದಾಗಿ ಬಂದಿದೆ. ದಾಸರು ಅನೇಕ ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಲಕ್ಷ್ಮೀದೇವಿದು. ಸೊ ಇವರು ಹೋಗಿ ಕೇಳ್ತಾರೆ. ಕೇಳಿದ್ದಾಗ ಚತುರ್ಮುಖ ಬ್ರಹ್ಮನನ್ನ ಪ್ರಾರ್ಥನೆ ಮಾಡಿ ಉತ್ತರ ಕೊಡ್ತಾರೆ. ಉತ್ತರ ಕೊಡುವಾಗ ಫಸ್ಟ್ ಮಂತ್ರ, ಸೆಕೆಂಡ್ ಮಂತ್ರದಲ್ಲಿ ಅವ್ರು ಹೇಳ್ತಾರೆ, ಸೆಕೆಂಡ್ ಮಂತ್ರ ಶುರು ಮಾಡೋದು 2 ಪರ್ಪಸ್. ಒಂದು, ಅದಕ್ಕೆ ಒಂದು ಇಂಟ್ರೊಡಕ್ಷನ್ ಥರ ಕೊಟ್ಟು ಆಮೇಲೆ ಒಂದು ಫಲವನ್ನು ಫಸ್ಟ್ ಹೇಳ್ತಾ ಇದ್ದಾರೆ. ಇದನ್ನು ಚೆಂದಾಗಿ ತಿಳ್ಕೊಂಡವನಿಗೆ ಏನಾಗತ್ತಂತೂ ಹೇಳ್ತಾ ಇದ್ದಾರೆ. ಅದು ಹೇಗೆ ಹೋಗುತ್ತೆ ಅಂದರೆ, ನಾನು ಉಪನಿಷತ್ ಪೂರ ಓದೋದಿಲ್ಲ, ಫಸ್ಟ್ ಒಂದು ವರ್ಡ್ ಓದ್ಬಿಟ್ಟು ಹೇಳ್ತೀನಿ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನ ಅಂಬುವ ಆ ಒಂದು 2ನೇ ಮಂತ್ರ. ಆ ಮಂತ್ರದಲ್ಲಿ ಅವ್ರು ಹೇಳೋದು, ಈ ಒಂದೊಂದು ಇಂದ್ರಿಯಕ್ಕೇನೂ ಆಯಾ ಇಂದ್ರಿಯಕ್ಕೆ ಸಂಬಂಧಪಟ್ಟ ಆ ಇಂದ್ರಿಯ ಶಕ್ತಿ ಸಾಮರ್ಥ್ಯ ಅದನ್ನು ಯಾರು ಇಟ್ಟನೋ ಅವನೇ ಸರ್ವ ಇಂದ್ರಿಯ ಪ್ರೇರಕ. ಇಟ್ಟ ಅಂದರೆ ಆ ಇಂದ್ರಿಯವನ್ನು ಅವನು ಸೃಷ್ಟಿ ಮಾಡಬೇಕು, ಸೃಷ್ಟಿ ಮಾಡಿ ಅದಕ್ಕೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಬೇಕು, ಆಮೇಲೆ ಪ್ರೇರಣೆ ಮಾಡಿ ನಡೆಸಬೇಕು. ಇಷ್ಟು ಮಾಡುವವನು ನಾರಾಯಣನೇ, ವಿಷ್ಣುನೇ ಅಂತ ಹೇಳ್ತಾ ಇದ್ದಾರೆ. ಅದು ಹೇಳಿ ಇದು ಚೆಂದಾಗಿ ಇದನ್ನು ತಿಳ್ಕೊಂಡ್ರೆ ಏನಾಗತ್ತಂತ 2ನೇ ಹೆಮಿಸ್ಟಿಕ್ಸ್ಲಿ ಹೇಳ್ತಾರೆ. ಏನಾಗತ್ತೆ ಅಂದರೆ, ಈ ಒಂದು ಲಿಂಗದೇಹವನ್ನು ಬಿಟ್ಟು ಅವನು ಬಂದು ಮುಕ್ತನಾಗ್ತಾನೆ. ಈ ಭಗವಂತನ ವಿಷಯವನ್ನು ಸರಿಯಾಗಿ ತಿಳ್ಕೊಂಡ್ರೆ, ಚೆಂದಾಗಿ ಒಂದು ವಿಜ್ಞಾನ ಅಂತ ಹೇಳಿದಾರಲ್ಲ, ಆ ವಿಜ್ಞಾನವನ್ನು ತಿಳ್ಕೊಬೇಕು ಅಂತ ಹೇಳ್ತಾರೆ. ಇದನ್ನೇ ದಾಸರು ಶ್ರವಣ ನಯನ ಗ್ರಾಣ ತ್ವಗ್ರಸನ ಇವುಗಳಲ್ಲಿ ವಾಕ್ ಪಾಣಿ ಪಾದ ಅವಯವಗಳಲ್ಲಿ ಜ್ಞಾನೇಂದ್ರಿಯ ವಾಕ್ ಮಾತ್ರ ಬಂದಿದ್ದ ಉಪನಿಷತ್ಲಿ ಇದನ್ನು ಪೂರ್ತಿ ವಿವರಣೆ ಕೊಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋದೆ. ಶ್ರವಣ ನಯನ ಗ್ರಾಣ ತ್ವಕ್ ರಸನ ಇವುಗಳಲ್ಲಿ ವಾಕ್ ಪಾಣಿ ಪಾದಾತ್ ಅವಯವಗಳಳು ತತ್ ಗುಣಗಳಳು ತತ್ ಪತಿಗಳಳು ಪ್ರವಿತತನು ತಾನಾಗಿ ಯಾರು ಅಂತ ಇಲ್ಲಿ ಹೇಳ್ತಾರೆ. ಉಪನಿಷತ್ಲಿ ಅಷ್ಟು ಸ್ಪಷ್ಟ ಇಲ್ಲ. ಕೃತಿಪತಿ ಅಂತ ಆ ಒಂದು ವಿಶೇಷ ಜ್ಞಾನವನ್ನು ದಾಸರು ನಮಗೆ ಕೊಡ್ತಾರೆ. ಉಪನಿಷತ್ ಓದಿದ್ರೆ ನಮಗೆ ಸಿಕ್ಕಲ್ಲ ಅದು. ಕೃತಿಪತಿ ಅಂತ ಅದು ಕೊಟ್ಟಿದ್ದಾರೆ. ಅವರು ಮಾಡ್ತಾ ಇದ್ದಾರೆ. ವಿವಿಧ ಕರ್ಮವ ಮಾಡಿಸಿ ಅಂತ ಅಲ್ಲಿ ಎಕ್ಸ್ಪ್ಲೇಷನ್ ಹೇಗೆ ಮಾಡ್ತಾನೆ ಭಗವಂತ, ಆ ವಿಶೇಷತಾನ ಕೇಳಕ್ಕೆ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಇಂದ್ರಿಯಗಳಲ್ಲಿನೂ ಭಗವಂತ ಇದ್ದಾನೆ. ಆ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳು, ಇಂದ್ರಿಯ ಇದೆ, ಕಣ್ಣು ಕಿವಿ ಇಂದ್ರಿಯಗಳು ಇದೆ. ಇಂದ್ರಿಯಕ್ಕೆ ಸಂಬಂಧಪಟ್ಟ ವಿಷಯ ಅಂದ್ರೆ ಆ ಶಬ್ದ ಬೇಕು, ಕಿವಿ ಕೇಳಬೇಕು ಅಂದ್ರೆ ಶಬ್ದ ಬೇಕು, ಕಣ್ಣು ನೋಡಬೇಕಂದ್ರೆ ರೂಪ ಬೇಕು. ಹೀಗೆ ಒಂದೊಂದು ಇಂದ್ರಿಯಕ್ಕೇನೋ ಆಯಾ ವಿಷಯಗಳಿದೆ. ಆ ವಿಷಯದಲ್ಲಿನೂ ಭಗವಂತ ಇದ್ದಾನೆ. ಮತ್ತು ಇದೆಲ್ಲ ಜಡ ಆಯಿತು. ಇದನ್ನು ನಿಯಮನ ಮಾಡುವಂಥ ತತ್ವಾಭಿಮಾನಿ ದೇವತೆಗಳು ಅವರಲ್ಲಿನೂ ಇದ್ದಾನೆ. ಹೇಗಿದ್ದಾನೆ ಅಂದರೆ ಹೇಳ್ತಾರೆ, ಪ್ರವಿತತನು ತಾನಾಗಿ. ಅಲ್ಲಿ ಇಂಪಾರ್ಟೆಂಟ್ ಹರಿಕಥಾಂಸಾರದಲ್ಲಿ ಯಾವತ್ತೂ ಬರೋದು ತಾನಾಗಿ ಅಂತ ಬರುತ್ತೆ. ಅಂದರೆ ಈ ದೇವತೆಗಳಿಗೆಲ್ಲ ಒಬ್ಬರು ಪ್ರೇರಕರು ಇರಬೇಕು. ಅಂದರೆ ಭಗವಂತನಿಗೇನು ಪ್ರೇರಕ ಇದ್ದಾನ ಅಂದರೆ ಇಲ್ಲ. ತಾನಾಗಿ ಅಂದರೆ ಸ್ವತಂತ್ರನು ತಾನಾಗಿ, ಹೀ ಈಸ್ ಅನ್ ಇಂಡಿಪೆಂಡೆಂಟ್ ಆಗಿದ್ದಾನೆ. ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಅಂದರೆ ಯಾವುದೇ ನಾವು ಒಂದು ಕೆಲಸ ಮಾಡಬೇಕಂದ್ರೆ ಏನಾದ್ರು ಒಂದು ಪ್ರಯೋಜನ ಇರಬೇಕು. ಪ್ರಯೋಜನ 2, ಸ್ವಪ್ರಯೋಜನ ಪರಪ್ರಯೋಜನ ಅಂತ ಹೇಳ್ತೀವಿ. ಪರಪ್ರಯೋಜನ ಭಗವಂತನಿಗೇನು ಪ್ರಯೋಜನ ಇದೆ. ಏನು ಪ್ರಯೋಜನ ಅಂದರೆ ಸ್ವಪ್ರಯೋಜನ ಇಲ್ಲ. ಅವನಿಗೆ ಆಗಬೇಕಾದ್ದು ಒಂದೂ ಇಲ್ಲ. ಪೂರ್ಣ ಅವನು ಮಾಡುವಂಥ ಈ ಲೀಲೆಗಳಿಂದ ವ್ಯಾಪಾರಗಳಿಂದ ಪರರಿಗೆ ನಮ್ಮೆಲ್ಲರಿಗೇನು ಉದ್ಧಾರ ಆಗತ್ತ, ಪರಪ್ರಯೋಜನ ಉಂಟು. ಸೊ ತಾನಾಗಿ ಪ್ರವಿತತನು ಅಂತ. ತತ ಅಂದ್ರೆ ವ್ಯಾಪ್ತನಾಗಿದ್ದಾನೆ, ಅಂದರೆ ಇಂದ್ರಿಯದಲ್ಲೆಲ್ಲ ವ್ಯಾಪ್ತನಾಗಿದ್ದಾನೆ. ಆಮೇಲೆ ವಿತತ, ಪ್ರವಿತತನಲ್ಲಿ ತತ, ವಿತತ ಅಂದ್ರೆ ವಿಶೇಷವಾಗಿ ವ್ಯಾಪ್ತನಾಗಿದ್ದಾನೆ. ಹೇಗೆ ವಿಶೇಷವಾಗಿ ಅಂದರೆ ಅದನ್ನು ನಿಯಮನೆ ಮಾಡುವಂಥ ದೇವತೆಗಳಲ್ಲಿನೂ ವ್ಯಾಪ್ತನಾಗಿದ್ದಾನೆ. ಅಷ್ಟೇನಾ ವ್ಯಾಪ್ತನಾಗಿಯೇ ಇದ್ದಾನ ಅಂದ್ರೆ ಇಲ್ಲ. ಪ್ರವಿತತನು ಅಂದ್ರೆ ಪ್ರಕೃಷ್ಟವಾಗಿ ವ್ಯಾಪ್ತನಾಗಿದ್ದಾನೆ. ಪ್ರಕೃಷ್ಟ ಅಂದರೆ ಸುಮ್ಮನೆ ಆಕಾಶ ಇದೆ, ಗಾಳಿ ಇದೆ, ವ್ಯಾಪ್ತವಾಗಿದೆ ಹಾಗೆಲ್ಲ ಅವನು ಪ್ರೇರಕ. ಅದನ್ನು ಸೃಷ್ಟಿ ಮಾಡಿ, ಅದನ್ನು ನಿಯಮನೆ ಮಾಡಿ, ಅದನ್ನು ಪ್ರೇರಣೆ ಮಾಡಿ, ಕೆಲಸ ಮಾಡಿಸಿ ನಮಗೆ ಫಲ ಕೊಡ್ತಾನೆ. ಅದು ಹೇಗೆ ಅಂತ ಇನ್ನೂ ವಿವರಣೆ ಮಾಡ್ತಾರೆ ದಾಸರು. ಮಾಡಿಸಿ ಅಂತ ಹೇಳ್ತಾರೆ. ಹೀಗೆ ಬರುತ್ತೆ ಹರಿಕಥಾಂಸಾರ ಪೂರ ಹೀಗೆ ಬರುತ್ತೆ. ಮಾಡಿಸಿ ಅಂದರೆ ಎಲ್ಲ ಜಡ ಆಯಿತು, ನಮಗೇನೋ ಒಂದು ಶಕ್ತಿ ಇಲ್ಲ. ಭಗವಂತ ಹೇಗೆ ಮಾಡ್ತಾನೆ ಅಂದರೆ ಆಚಾರ್ಯ ಹೇಳಿದಂತೆ
ಬಿಂಬ ಪ್ರತಿಬಿಂಬ ಭಾವವನ್ನು ಕೊಡಿಸ್ತಾ ಇದ್ದಾರೆ ಮಾಡಿಸಿ ಎಂಬುದಲ್ಲಿ. ಭಗವಂತ ಬಿಂಬನಾಗಿದ್ದು ಮಾಡಬೇಕು, ಪ್ರತಿಬಿಂಬಕ್ಕೆ ಕ್ರಿಯೆ ಎಂಬುದೇ ಇಲ್ಲ. ಬಿಂಬನಾಗಿ ಅವನು ಮಾಡಿದ್ರೆ ಆ ಪ್ರತಿಬಿಂಬನ ಒಳಗೇನೂ ಅವನೇ ಇರಬೇಕು, ಇದ್ದು ಅವನು ಮಾಡಿಸ್ಬೇಕು. ಕಣ್ಣಲ್ಲಿ ಅವನು ಕಣ್ಣಿಡಬೇಕು, ಕೈಯಲ್ಲಿ ಕೈ ಇಡಬೇಕು, ಕಾಲಲ್ಲಿ ಕಾಲಿಡಬೇಕು, ಇಟ್ಟು ಅವನು ಮಾಡಿ ಬಿಂಬಕ್ರಿಯೆ ಮಾಡಿ ಅದನ್ನೂ ಮಾಡಿ ಚಲಿಸಬೇಕು. ಹಾಗೆ ಅವನು ಮಾಡ್ತಾನಂತ ಆ ಒಂದು ಮಂತ್ರಕ್ಕೆ ಇಷ್ಟು ವಿವರಣೆ ಕೊಟ್ಟಿದ್ದಾರೆ ದಾಸರು. ಆಮೇಲೆ ಎಲ್ಲ ಬಂತು, ಪ್ರಾಣಸ್ಯ ಪ್ರಾಣ ಬಂದಿಲ್ಲವೇ ಈ ದಾಸರು ಹೇಳಿದಲ್ಲಿ? ಶ್ರವಣನಯನ ಗ್ರಾಣ ಅಷ್ಟೇ ಬಂದಿದ್ದ, ಪ್ರಾಣ ಬಂದಿಲ್ಲವೇ ಅಂದ್ರೆ ಇನ್ನೊಂದು ಶ್ಲೋಕ ಬರುತ್ತೆ ಅದಕ್ಕೆ. ತೋದಕನು ತಾನಾಗಿ ಮನ ಮೊದಲಾದ ವಿಷಯಗಳ ನೈದುವನು ಅಂತ ಬರುತ್ತೆ. ತೋದಕನು ಅಂತ ತುದ ಧಾತುಗೆ ಪ್ರೇರಕ ಅಂತ ಅರ್ಥ. ಅಂದರೆ ಬೇಸಿಕಲಿ ಒಂದು ಆ್ಯಕ್ಚುಲ್ ಅರ್ಥ ಬಂದು ಒಂದು ಚಾಟಿ ಥರ, ಒಂದು ವಿಪ್ಪು ಥರ ಇಟ್ಕೊಂಡಿರ್ತಾನೆ, ಅದಕ್ಕೆ ತೋದಕ ಅಂತ ಹೇಳ್ತಾ ತುದ ಅಂತ. ಹಾಗೆ ಅವನು ಮುಖ್ಯ ಪ್ರಾಣ, ಪ್ರಾಣಸ್ಯ ಪ್ರಾಣ ಅಂತ ಅಲ್ಲಿ ಬಂದಿದೆ. ಮುಖ್ಯ ಪ್ರಾಣನಿಗೇನು ಪ್ರೇರಕನಾಗಿ ಇದ್ದು ಪ್ರೇರಣೆ ಕೊಟ್ಟು ಅದು ಮೂಲಕವಾಗ ಚೇಷ್ಟ ಅಂದರೆ ವ್ಯಾಪಾರಗಳನ್ನು ನಡೆಸ್ತಾನೆ ಅಂತ ಸುಂದರವಾಗಿ ಅದಕ್ಕೆ ಇನ್ನೂ ಅನೇಕ ಪದ್ಯಗಳು ಉಂಟು. ಇದು ಒಂದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ ಹೇಳ್ತಾರೆ. ಇದು ಆದಮೇಲೆ ಒರಿಜಿನಲ್ ಕ್ವಶನ್ ಈಸ್, ಇಂಥ ಸರ್ವೇಂದ್ರಿಯ ಪ್ರೇರಣಕನಾದಂಥ ನಾರಾಯಣನ ಮಹಿಮೆ ಎಂಥದ್ದು? ಅದೇ ನಮಗೆ ಬೇಕಾದ್ದು. ಭಗವಂತ ಮಾಡ್ತಾನಂತ ಗೊತ್ತು, ಕೀದೃಶಂ ಮಹಿಮೆ ಎಂಥದ್ದು ಎಂಬುದಕ್ಕೆ ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ಮಹಿಮೆ ಏನಂತ ತಿಳ್ಕೊಬೇಕು ಈ ಭಗವಂತನಂದ್ರೆ ಅಪರಿಮಿತತ್ವ ಅಂತಂತ. ಏನು ಮಹಿಮೆ ಏನು ಅಂತ ತಿಳ್ಕೊಬೇಕು ಅಂದ್ರೆ ಅಪರಿಮಿತತ್ವ, ಗುಣಗಳು ಅಪರಿಮಿತವಾಗಿದೆ ಅಂತ. ಏನಿದು ಅಪರಿಮಿತ ಅಂದ್ರೆ? ಮಿತ ಅಂದ್ರೆ ತಿಳಿಯೋದು, ಪರಿಮಿತ ಅಂದ್ರೆ ಚೆನ್ನಾಗಿ ತಿಳಿಯೋದು, ಅಪರಿಮಿತ ಅಂದ್ರೆ ಚೆನ್ನಾಗಿ ತಿಳಿಲಕ್ಕೆ ಸಾಧ್ಯವಿಲ್ಲದ ಗುಣಗಳು. ದಟ್ ಮೀನ್ಸ್ ಹಿ ಕೆನಾಟ್ ಬಿ ಫುಲ್ಲಿ ಅಂಡರ್ಸ್ಟುಡ್. ಅವನು ಅತಿವೇದ್ಯನೂ ಇಲ್ಲ, ಅವೇದ್ಯನೂ ಇಲ್ಲ, ಅವನಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲವೋ, ಅದರ್ವೈಸ್ ಅದರ್ ಎಕ್ಸ್ಟ್ರೀಮ್ ಕಂಪ್ಲೀಟ್ ಆಗಿ ತಿಳಿಯಲಿಕ್ಕೆ ಎರಡೂ ಇಲ್ಲ. ಅವನಿಗೆ ನಾವು ನಮಗೆ ಕೆಪಾಸಿಟಿ ಸ್ವಯೋಗ್ಯ ಅಂತ ಹೇಳ್ತಾರೆ. ನಮ್ಮ ಕೆಪಾಸಿಟಿಗೆ ಎಷ್ಟೆಷ್ಟು ತಿಳಿಬೋದು ಅಷ್ಟೆಷ್ಟೇ ತಿಳಿಯಲಿಕ್ಕೆ ಸಾಧ್ಯ. ಸೊ ಅಪರಿಮಿತತ್ವ ಅಂತಂದರೆ ಅವನಿಗೆ ಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣದಿಂದ ನೆಕ್ಸ್ಟ್ ಮಂತ್ರ ನ ತತ್ತ ಚಕ್ಷುರ್ಗಚ್ಚತಿ ನವಾಗಚ್ಚತಿ ಅಂತ. ಬಿಕಾಸ್ ಹಿ ಕೆನಾಟ್ ಬಿ ಕಂಪ್ಲೀಟ್ಲಿ ಕಾಂಪ್ರಿಹೆಂಡೆಡ್, ಬಿಕಾಸ್ ಹಿ ಈಸ್ ಪೂರ್ಣ ಕಂಪ್ಲೀಟ್, ಬಿಕಾಸ್ ಹಿ ಈಸ್ ಇನ್ಫಿನಿಟ್. ಆದ ಕಾರಣದಿಂದ ಈ ಕಣ್ಣಿನಿಂದ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕಿವಿಯಿಂದ ಪೂರ್ತಿಯಾಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಒಂದೊಂದು ಇಂದ್ರಿಯಕ್ಕೇನು ಹೇಳ್ತಾರೆ, ನ ತತ್ರ ಚಕ್ಷುರ್ಗತ್ತೆ, ಅದಕ್ಕೆ ಅವನನ್ನು ತಿಳ್ಕೊಳ್ಳೋದಕ್ಕೆ ಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ನ ತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ಬಂದದಕ್ಕೆ ದಾಸರು ಹೇಳೋದು ಕೇಳ್ತಾರೆ, ಸುಂದರವಾಗಿ ಕೇಳ್ತಾರೆ. ಮನವಚನ ಕತಿ ದೂರ ಅಂದರೆ ಇದು ಮೂರು ರೀತಿಯಿಂದನೂ ನೋಡಬಹುದು. ಮನವಚನ ಕತಿ ದೂರ, ಎಷ್ಟು ದೂರದಲ್ಲಿ ಇವನು ಇದಾನಂತ ಪ್ರಶ್ನೆ. ಉತ್ತರ ಏನು ಅಂದ್ರೆ ಮನವಚನಕ್ಕೆ ಅತೀ ದೂರ. ಮನವಚನಕ್ಕೆ ಅತಿ ದೂರ ಅಂದರೆ ಮನವಚನ ಅತೀ ದೂರವಾಗಿದ್ದಾನೆ. ಯಾವ ಕಾರಣದಿಂದ? ಅವನು ಅಪರಿಮಿತನಾಗಿದ್ದಾನಕ್ಕೋಸ್ಕರ ಕಂಪ್ಲೀಟ್ ಆಗಿ ತಿಳಿಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮನವಚನ ಅಂತ ಬಂತಲ್ಲ, ಏನೋ ಜಡ ಮನಸ್ಸು, ಜಡ ಅಂದ್ರೆ ನಮಗೆ ಉಪನಿಷತ್ತುಗಳಲ್ಲಿ ಜಡ ಸಮಾಚಾರ ಹೇಳೋದೇ ಇಲ್ಲ. ಮನಸ್ಸು ಕಿವಿ ಅಂದ್ರೆ ಆ ಅಭಿಮಾನಿ ದೇವತೆ ಪರವಾಗಿಯೇ ಹೇಳ್ತಾರೆ. ಅದಕ್ಕೆ ಮನಸ್ಸಿನಿಂದ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರುದ್ರದೇವನೇ ಇದ್ದಾನೆ, ಮನೋನಿಯಾಮಕ, ಅವನು ಸಾಕ್ಷಾತ್ತಾಗಿದೆ. ವಚನ ಅಂತ ಹೇಳ್ತಾರಲ್ಲ, ನ ತತ್ರ ಚಕ್ಷುರ್ಗಚ್ಚಿ ನವಾಗಚ್ಚತಿ, ಅದೇನು ಅಂದ್ರೆ ಅದಕ್ಕೆ ಹೇಳ್ತಾರೆ ವಾಕ್ ಅಂದ್ರೆ ಆ ಭಗವಂತನ ಹೇಳುವಂಥ ಶ್ರುತಿಗಳು. ಆ ಶ್ರುತಿಗಳು ಅಂದ್ರೆ ಆ ಶ್ರುತಿತತಿಗಳಿಗೆ ಅಭಿಮಾನಿ ಲಕುಮಿ ಸ್ತುತಿಗಳಿಗೆ ಗೋಚರಿಸಿದ ಅಪ್ರತಿಹತ ಮಹೇಶ್ವರ್ಯಾದಿ ಸದ್ಗುಣಗಣಾಂಬೋದಿ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅಂದರೆ ಲಕ್ಷ್ಮಿಯಿಂದಲೂ ಪೂರ್ಣನಾಗಿ ಅವನನ್ನು ಗ್ರಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಮಂತ್ರ ಬರುತ್ತೆ, ನಾಲ್ಕನೇ ಮಂತ್ರದಲ್ಲಿ ಕೇಳ್ತಾರೆ ಯಾವ ಕಾರಣದಿಂದ ಇವನ ಅಪರಿಮಿತ, ಯಾವ ಕಾರಣ, ವಾಟ್ ಈಸ್ ದ ರೀಸನ್ ಹಿ ಈಸ್ ಲೈಕ್ ದ್ಯಾಟ್. ಕಣ್ಣಿನಿಂದನೂ ಪೂರ್ತಿ ಗ್ರಹಣ ಆಗಲ್ಲ, ಕಿವಿಯಿಂದಲೂ ಆಗಲ್ಲ, ಅವೊಂದು ಅಪರಿಮಿತತ್ವ ಅಂತ ಹೇಳ್ತೀರಾ ಅಂದರೆ ಏನರ್ಥ? ಯಾವ ಕಾರಣದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ರ ವಿವರಣೆ ಮಾಡುತ್ತಾ ಅನ್ಯತ್. ಭಗವಂತನನ್ನು ಹೇಗೆ ತಿಳ್ಕೋಬೇಕು ಅಂದ್ರೆ ಅನ್ಯತ್ ಅಂತ ತಿಳ್ಕೋಬೇಕು ಅಂದ್ರೆ ಅನ್ಯತ್ ವಿದಿತ ಅವಿದತ್ವ ಅಂದ್ರೆ
ಅವನು ಬೇರೆ, ಅವನು ವಿಲಕ್ಷಣ ಅಂತ ತಿಳ್ಕೊಬೇಕಂದ್ರೆ ಏನು ಇದು ವಿಲಕ್ಷಣ ಅಂದರೆ, ಈ ಕಣ್ಣಿನಿಂದ ನಾವು ಏನೇನೆಲ್ಲ ನೋಡ್ತೀವೋ, ಏನು ಲೆನ್ಸ್ ಇಟ್ಕೊಳ್ಳಿ, ಮೈಕ್ರೋಸ್ಕೋಪ್ ಏನು ಬೇಕಾದ್ರೆ ಇಟ್ಕೊಳ್ಳಿ, ಈ ಕಣ್ಣು ಮೂಲಕವಾಗಿ ಏನೇನೆಲ್ಲ ನೋಡ್ತಿರೋ ಅದು ಯಾವುದೂ ಭಗವಂತನಲ್ಲ. ಈ ಕಿವಿ ಮೂಲಕವಾಗಿ ಏನೆಲ್ಲ ನಾವು ಕೇಳ್ತಾ ಇದ್ದೀವಿಯೋ ಅದು ಭಗವಂತನಲ್ಲ. ಮತ್ತು ಮನಸ್ಸು, ನಾವು ಜಪ ಮಾಡ್ಲಿಕ್ಕೆ ಕೂತಾಗ ಮನಸ್ಸಿನಿಂದ ಚಿಂತನೆ ಮಾಡ್ತೀವಿ ಧ್ಯಾನದಲ್ಲಿ. ಆ ಧ್ಯಾನದಲ್ಲಿ ಕಾಣ್ತೀವಿಲ್ಲ ಒಂದು ಫೋಟೋಲಿ ಆ ಪಿಕ್ಚರು, ವಿಗ್ರಹಗಳು, ಅದು ಅವನಲ್ಲ. ಧ್ಯಾನದಲ್ಲಿ ಕಾಣುವಂಥವನು ಭಗವಂತ ಅಲ್ಲ ಅಂತ ತಿಳ್ಕೋಬೇಕು ಅಂತ. ಆಮೇಲೆ ಒಂದು ಡೌಟ್ ಬರುತ್ತೆ, ಸರಿ ಲೆಟ್ಸ್ ಬೈಪಾಸ್ ಆಲ್ ದಿಸ್ ಇಂದ್ರಿಯಾಸ್, ನಮಗೆ ಇಂದ್ರಿಯಗಳು ಬೇಕಾಗಿಲ್ಲ ಬಿಕಾಸ್ ಲಿಮಿಟೇಷನ್ಸ್. ಈ ಇಂದ್ರಿಯಗಳನ್ನು ತಿಳ್ಕೊಂಡುವಂಥ ದೇವತೆಗಳಿದ್ದಾರಲ್ಲ, ಅವ್ರದ್ದು ಜ್ಞಾನ ಈಸ್ ಹೈಯರ್. ಇಂದ್ರಿಯಕ್ಕಿಂತ ಇಂದ್ರಿಯ ದೇವತೆಗಳು ಜ್ಞಾನ ಹೈಯರ್ ಇದೆ. ಅವರನ್ನು ಒಲಿಸಿಕೊಂಡು ಅವರ ಮೂಲಕವಾಗಿ ಈ ಭಗವಂತನನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂದರೆ ಅದೂ ಇಲ್ಲ ಅಂತಾರೆ. ಅಂದರೆ ಏನಾಯಿತು, ಇಂದ್ರಿಯದಿಂದ ನಾವು ಏನೇನೆಲ್ಲ ನೋಡ್ತೀವೋ ಅದಲ್ಲ, ಈ ದೇವತೆಗಳ ಮೂಲ ಹೋದರೆ ಅದು ಅವನಲ್ಲ. ಅಂದರೆ ಈ ಎರಡು ಬಂತು, ಇದು ಎರಡು ಅಂದರೆ ನಾವು ನೋಡುವಂಥದ್ದು ಮತ್ತು ದೇವತೆಗಳೆಲ್ಲ ಇರುವ ವಸ್ತುಗಳು. ಶಾಸ್ತ್ರದಲ್ಲಿ ಇದಕ್ಕೆ ಭಾವ ಅಂತ ಕರಿತೀವಿ. ಅಂದರೆ ಇವನು ಭಾವ ಪದಾರ್ಥ ಅಲ್ಲ ಅಂದರೆ ಇವನ ಅಭಾವನ. ಅಭಾವ ಅಂದರೆ, ಭಾವ ಅಂದರೆ ಲಾಜಿಕ್ ರೀಸನಿಂಗಿಂದ ಆದ ಈ ಸಮಸ್ತ ಜಗತ್ ಇದೆ, ಇದು ಭಾವ ಅಂತ ಕರಿತೀವಿ. ಅಭಾವ ಅಂದರೆ ನಾನ್ ಎಕ್ಸಿಸ್ಟೆಂಟ್, ಯಾವತ್ತೂ ಇದ್ದಿಲ್ಲ. ಫಾರ್ ಎಕ್ಸಾಂಪಲ್, ಪಾಪ್ಯುಲರ್ ಎಕ್ಸಾಂಪಲ್ ಈಸ್ ಹೇರ್ಸ್ ಹಾಂಡ್, ಮೊಲದ ಕೊಂಬನ್ನು ನಾವು ಎಕ್ಸಾಂಪಲ್ ತರ್ತೀವಿ. ಅಂದರೆ ಮೊಲದ ಕಂಬು, ಹೇರ್ಸ್ ಹಾಂಡ್ ಅಂದರೆ ಹೇರ್ ಅಂದ ವಿ ಹ್ಯಾವ್ ಆಲ್ರೆಡಿ ಡಿಫೈನ್ಡ್ ಹೌ ಇಟ್ ಲುಕ್ಸ್. ಅದಕ್ಕೆ ಒಂದು ಕೊಂಬು ಇಟ್ಟರೆ ಇಟ್ ಕೆನಾಟ್ ಬಿ ಹೇರ್ ಇಲ್ಲ, ಇಟ್ಸ್ ಡಿಫ್ರೆಂಟ್. ಆ ಥರ ಅಭಾವ ಪದಾರ್ಥನ ಭಗವಂತ ಅಂದರೆ ಅದಕ್ಕೆ ಅನ್ಯತ್ ಅಂತ ಹೇಳ್ತಾರೆ. ಅವನು ಭಾವ ಪದಾರ್ಥಕ್ಕಿಂತ ವಿಲಕ್ಷಣನಾಗಿದ್ದಾನೆ, ಆ ದೇವತೆಗಳಿಗಿಂತ ವಿಲಕ್ಷಣನಾಗಿದ್ದಾನೆ. ಆಮೇಲೆ ಅಭಾವ ಪದಾರ್ಥದಿಂದಲೂ ಅವನು ವಿಲಕ್ಷಣ ಆಗಿದ್ದಾನೆ, ಅದಕ್ಕೆ ಅನ್ಯತ್ ಅಂತ ಹೇಳ್ತಾರೆ. ಇದು ಹೇಗೆ ನಮ್ಗೆ ಗೊತ್ತಾಯ್ತು ಅಂದರೆ ಶುಶ್ರೂಮ ಅಂತಾರೆ. ಅಂದರೆ ಜ್ಞಾನಿಗಳನ್ನು ಇದು ಹೇಳ್ತಾ ಬಂದಿದ್ದಾರೆ ಪರಂಪರೆಯಲ್ಲಿ. ಜ್ಞಾನಿಗಳು ಅಂದರೆ ಮಂತ್ರದಷ್ಟ ಅಂತ ಹೇಳ್ತೀವಿ. ಜ್ಞಾನಿಗಳು ಅಂದರೆ ಓದಿ ಬರುವಂಥದ್ದಲ್ಲ, ಕಣ್ಣಾರ ನೋಡಿ ನಮಗೆ ಹೇಳಿರುವಂಥ ಅಪರೋಕ್ಷ ಜ್ಞಾನಿಗಳು ಅಂತ ಕರಿತೀವಲ್ಲ, ಅವರು ಮಂತ್ರದಷ್ಟಗಳು, ಇನ್ನೂ ಹೈಯರ್ ಕ್ಯಾಟಗರಿ. ಅದನ್ನೇ ದಾಸರು ಹೇಳ್ತಾರೆ, ಚೇತನ ಅದ ಸ್ತ್ರೀ ನಪುಂಸಕ ಹೇಳ್ತಾರೆ. ಸ್ತ್ರೀ ನಪುಂಸಕ ಪುರುಷ ಭೂ ಸಲಿಲ ನಲ ಅನಿಲ ಗಗನ ಮನ ಶಶಿ ಭಾನು ಕಾಲ ಗುಣ ಪ್ರಕೃತಿಗೊಳಗೊಂದು ತಾನಲ್ಲ. ಭಗವಂತನ ಅಲ್ಲ 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 ಅಂತಲೇ ನಾವು ಚಿಂತನೆ ಮಾಡಬೇಕು, ನಮ್ಮಲ್ಲಿನೂ ಹಾಗೇ ಇದೆ. ಸೊ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಚೇತನ ಚೇತನ ವಿಲಕ್ಷಣ ಅಂತ ಹೇಳ್ತಾರೆ. ಚೇತನ ಪದಾರ್ಥಗಳು ಎಲ್ಲ ಸೆಂಟೆನ್ಸ್ ಇಲ್ಲಿ ನೋಡಿ, ಚೇತನ ಪದಾರ್ಥಗಳಿಗಿಂತ ವಿಲಕ್ಷಣ ಅಂತ ಹೇಳ್ತಾರೆ. ಚೇತನ ಅಂದ್ರೆ ಪ್ಯೂರ್ ಪ್ಲೇ ಚೇತನ, ಅನ್ಮಿಕ್ಸ್ಡ್ ಚೇತನ ಅಂದ್ರೆ ಮುಕ್ತರು. ದೇ ಡೋಂಟ್ ಹ್ಯಾವ್ ದ ಕೈಂಡ್ ಆಫ್ ಪ್ರಾಕೃತಿ ಬಾಂಡೇಜ್ ವಿ ಹ್ಯಾವ್. ಸೊ ಅವರು ಚೇತನ ಪದಾರ್ಥಗಳು. ಚೇತನ ಪದಾರ್ಥಗಳು ನಾವು ನಮ್ಮ ದೇಹ ಎಲ್ಲವೂ ಜಡದಿಂದ ಆಗಿದೆ. ಒಳಗಿರುವಂಥ ಸೋಲ್ ಎಂಬುದು ಚೇತನ ಮೆಟೀರಿಯಲ್, ಚೇತನ ಮಿಕ್ಸ್ಚರ್. ಆಮೇಲೆ ಜಡ ಅಚೇತನ, ಟೋಟಲಿ ಅಚೇತನ. ಸೊ ಚೇತನಕ್ಕಿಂತ ಅವನು ವಿಲಕ್ಷಣನಾದವನು. ಭಗವಂತನನ್ನು ವಿಲಕ್ಷಣ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಅದೇ ನೆಕ್ಸ್ಟ್ ಮಂತ್ರ ಸ್ವಲ್ಪ ವಿವರಣೆ ಮಾಡುತ್ತೆ. ಏನು ಅಂದರೆ, ಇದಲ್ಲ ಅದಲ್ಲ ಅದಲ್ಲ ಇದಲ್ಲ ಅಂತ ನೀವು ಅಲ್ಲ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಈಸ್ ಈ ಕೈಂಡ್ ಆಫ್ ಅ ಡಿಸ್ಕನೆಕ್ಟ್. ಇಂದ್ರಿಯ ಅಲ್ಲ ಅಂದರೆ ಇಂದ್ರಿಯಕ್ಕೇನೋ ಅವನಿಗೇನೋ ಸಂಬಂಧ ಉಂಟೋ ಅಲ್ಲವೋ ಅಂತ ಕೇಳಿದರೆ ಅದನ್ನು ಫರ್ದರ್ ಕ್ಲಾರಿಫೈ ಮಾಡ್ತಾರೆ. ಅದರಲ್ಲಿ ಬರುವಂಥ ಡೌಟ್ಸು 5 ಸತಿ ಹೇಳ್ತಾ ಇದ್ದಾರೆ. ಯಾರು ದೇವರು ಅಂದರೆ ಅದು ಹೇಗೆ ಹೋಗುತ್ತೆ ಅಂದರೆ, ಆ ಮಂತ್ರ ಯದ್ ವಾಚ ಅನಭ್ಯುದಿತಂ ಏನ ವಾಕ್ ಅಭ್ಯುದ್ಯತೆ ಅಂದರೆ ಇದು 5 ಸತಿ ಹೇಳ್ತಾರೆ. ತದೇವಂ ಬ್ರಹ್ಮ ತದ್ವಿದ್ಧಿ ನ ಇದಂ ಯದಿದಂ ಉಪಾಸತೆ. ಅಂದರೆ ಭಗವಂತ ಎಂಥದ್ದವನು ಅಂದರೆ ವೈಲಕ್ಷಣೆ ಅವನದು ಹೇಗಿದೆ ಅಂದರೆ, ಯದ್ ವಾಚ ಆ ವಾಕ್, ಯಾವ ಮಾತುಗಳು ಅವನನ್ನು ಆ ವಾಕ್ ಇಂದ್ರಿಯದಿಂದ ಅವನನ್ನು ಪೂರ್ತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದ್ರೂ ಆ ವಾಕ್ ಇಂದ್ರಿಯದಲ್ಲಿ ಇದ್ದು ಅವನು ಈಸ್ ನಾಟ್ ಅ ಡಿಸ್ಕನೆಕ್ಟ್. ಅದೆಲ್ಲ ಇದೆಲ್ಲ ಅಂದರೆ ಹೀಸ್ ಸಮಥಿಂಗ್, ಹೀಸ್ ನಾಟ್ ಡಿಸ್ಕನೆಕ್ಟ್.
ಹಿ ಈಸ್ ಪ್ರೆಸೆಂಟ್ ಇನ್ ದ್ಯಾಟ್. ಅದು ಮಾತ್ರ ಇಲ್ಲ, ಅದನ್ನು ಕಂಪ್ಲೀಟಾಗಿ ನಿಯಮನೂ ಮಾಡ್ತಾ ಇದ್ದಾನೆ ಅವನು ಅಂತ. ಹೀಗೇನೆ ಒಂದೊಂದು ಇಂದ್ರಿಯಕ್ಕೇನು ಹೇಳ್ತಾರೆ, ಒಂದೊಂದು ಇಂದ್ರಿಯದಲ್ಲಿನೂ ಅವನು ಇದ್ದಾನೆ. ಇದ್ದು ತದ್ಬ್ರಹ್ಮ ತದ್ವಿದ್ದಿ, ಅದನ್ನು ತದೇವಂ ಬ್ರಹ್ಮ ತದ್ವಿದ್ದಿ, ನೀನು ಒಂದೊಂದು ಇಂದ್ರಿಯದಲ್ಲಿನೂ ಇದ್ದು ಅವನೇ ಪ್ರೇರಕನಾಗಿದ್ದು ಅವನೇ ಪ್ರೇರಣೆಯನ್ನು ಕೊಡ್ತಾನೆ ಅಂತ ಹಾಗೆ ನೀವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ದಾಸರು ಗಂಧರಸ ರೂಪ ಸ್ಪರ್ಶ ಶಬ್ದ ಒಂದು ತಾನಲ್ಲ ಅದರದರ ಪೆಸರಿಂದ ಕರೆಸುತ್ತಾ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಗ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುತ್ತಿಗನು ವಿಷಯಗಳ ಅಂತ ಹೇಳ್ತಾರೆ. ಅವನು ಎಲ್ಲೋ ಅದೆಲ್ಲ ಇದಲ್ಲ ಅಂತ ನಾವು ತಿಳ್ಕೊಂಡ್ರೆ ಎಲ್ಲೋ ಬೇರೆ ಅಂತ ತಿಳ್ಕೊಬೇಡಿ, ಒಂದೊಂದಿಲಿನೂ ಅವನೇ ಇದ್ದಾನೆ, ಅವನೇ ಒಳಗಿದ್ದು ಅವನೇ ಪ್ರೇರಣೆ ಕೊಟ್ಟು ಅವನೇ ಎಲ್ಲವೂ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀನೇ ಬ್ರಹ್ಮ ಅಂತ ತಿಳ್ಕೋಬೇಡಿ, ನೀನು ಬ್ರಹ್ಮನಲ್ಲ, ನೀನು ಬ್ರಹ್ಮನಲ್ಲ, ನೀನು ಬ್ರಹ್ಮನಲ್ಲ, ನೀನು ಬೇರೆ, ಅವನೇ ಅಧೀನವಾಗಿದ್ದೆ, ಅದನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನು ಬರುತ್ತಂದರೆ, ಇಲ್ಲೇ ನೂತನ ಇನ್ನಿನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಅದನ್ನು ದಾಸರು ಬಂದು ನೂತನ ಪದಾರ್ಥಗಳೊಳೆ ಬಲು ನೂತನ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ಜಾತರೂಪೋದರ ಭವಾದ್ಯರುಳು ಆತತ ಅಪ್ರತಿಮ ಪ್ರಭಾವ ಅಂತ ಆ ಭಗವಂತ ಎಲ್ಲದಲ್ಲಿನೂ ಇದ್ದಾನೆ, ಇದ್ದು ಅದನ್ನು ನಿಯಮನ ಮಾಡುವನು ಭಗವಂತ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಇನ್ನೊಂದು ಕ್ವಶನ್ ಬರುತ್ತೆ ಇಲ್ಲಿ, ಈ ಬ್ರಹ್ಮನನ್ನ, ಈ ಒಂದು ಭಗವಂತನನ್ನ ಚತುರ್ಮುಖನಾರು ಪೂರ್ತಿಯಾಗಿ ತಿಳ್ಕೊಂಡಿದ್ದಾನೋ ಅಂತ ಎರಡನೇ ಮಂತ್ರ ಶುರು ಆಗತ್ತೆ, ಎರಡನೇ ಅಧ್ಯಾಯ ಶುರು ಆಗತ್ತೆ. ಅದಕ್ಕೆ ಹೇಳ್ತಾರ, ಏನು ಇವನ ಮಹಿಮೆ ಕಡೆಗಾಣರು ಅಜಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗೆ ಅಳವಡುವುದೇನೋ ವಿಚಾರಿಸಲು ಅಂತ. ಈ ಭಗವಂತನ ಮಹಿಮೆಯಾಗಲಿ ಏನಾಗಲಿ ಆ ಒಂದು ಚತುರ್ಮುಖನಿಗೇನೂ ಪೂರ್ತಿಯಾಗಿ ಗೊತ್ತಿಲ್ಲ ಅಂತ. ಚತುರ್ಮುಖನಿಗೇನೂ ಪೂರ್ತಿಯಾಗಿ ಗೊತ್ತಿದ್ರೆ ಅವನು ಇನ್ಫಿನಿಟ್ ಎಂಬ ಕ್ವಾಂಟಿ ಇದೇ ಬರೋದಿಲ್ಲ. ಸೊ ಚತುರ್ಮುಖನಿಗೇನೂ ಪೂರ್ತಿಯಾಗಿ ಅವನನ್ನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಅನೇಕ ರೀತಿಯಿಂದ ದಾಸರು ಕೊಟ್ಟಿದ್ದಾರೆ. ಲಕ್ಷ್ಮೀದೇವಿಗೇನೂ ಪೂರ್ತಿಯಾಗಿ ಗಣನೆ ಮಾಡ್ಲಿಕ್ಕಾಗಲ್ಲ ಎಂಬುದಕ್ಕೆ ಲಕ್ಷ್ಮೀದೇವಿ ಹೇಗೆ ಪ್ರಳಯ ಜಲದಲ್ಲಿ ಇರುವಂಥ ನಾವೇ ಅಂತೆ ಅವಳು ಸುತ್ತುತ್ತಾ ಇರ್ತಾಳಂತ. ಭಗವಂತನ ಗುಣಕ್ಕೆ ಒಂದು ಮಿತಿ ಕಾಣಲಿಕ್ಕೆ ಅವಳಿಂದ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು, ಇಂಥ ಅನಂತ ಗುಣಗಳ ಪ್ರಾಂತ ಕಾಣದೆ ಅಂದರೆ ಅವನು ಈಸ್ ಅನ್ ಇನ್ಫಿನಿಟ್ ಎಂಟಿಟಿ, ಇನ್ಫಿನಿಟನ್ನು ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ, ರಮಾದೇವಿಯಿಂದಲೂ ಸಾಧ್ಯ ಇಲ್ಲ ಎಂಬುದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಇನ್ನೊಂದು ಕ್ವಶನ್ ಇಲ್ಲಿ ಬರುತ್ತೆ. ಇದು ಒಂದು ಭಗವಂತನ ಇನ್ನೊಂದು, ದೇವತೆಗಳು ಸ್ವತಃವಾಗೇ ಭಗವಂತನಿಲ್ಲಾಗೆ ಅವರವರು ಮಾಡ್ತಾ ಇದ್ದಾರೆ ಕೆಲಸಗಳು. ತತ್ವಾಭಿಮಾನಿ ದೇವತೆಗಳಿದ್ದು ಅವರವರು ಕೆಲಸಗಳು ಮಾಡ್ತಾ ಇದ್ದಾರಲ್ಲ, ಆವಾಗೆ ಭಗವಂತನಿಗೇನು ಅವ್ರಿಗೇನು ಏನು ಕನೆಕ್ಷನ್? ನಮಗೆಲ್ಲ ಭಗವಂತ ನಿಯಾಮಕನಾಗಿದ್ದಾನೆ, ಎಲ್ಲ ಮಾಡಿಸ್ತಾನೆ. ವಾಟ್ ಅಬೌಟ್ ದೇವತಾಸ್ ಅಂತ ಕೇಳಿದ್ರೆ ಅದಕ್ಕೆ ಒಂದು ವೃತ್ತಾಂತವನ್ನು ಹೇಳ್ತಾರೆ. ಆ ವೃತ್ತಾಂತದಲ್ಲಿ ಹೀಗೆ ಬರುತ್ತೆ, ಒಂದು ದೇವತೆಗಳು ಅವರಿಗೆ ಒಂದು ಅಜ್ಞಾನದ ಒಂದು ಅಸುರಾವೇಶದಿಂದ ತಾವೇ ಎಲ್ಲವೂ ಮಾಡ್ತೀವಿ ಅಂತ ತಿಳ್ಕೊಳ್ತಾರೆ. ಇದು ಫಸ್ಟು ನಾಸಿಕ್ಯ ವಾಯು, ಆಮೇಲೆ ಅಗ್ನಿ, ಇಂದ್ರ, 3 ಜನದ ಆ ಒಂದು ಇನ್ಸಿಡೆಂಟನ್ನು ಉದಾಹರಣೆ ಕೊಡ್ತಾರೆ. ನಮ್ಮ ದಾಸರು ಹಾಗೆ ಮಾಡೋದು, ಒಂದೊಂದಕ್ಕೇನೋ ಉದಾಹರಣೆ ಮೂಲಕವಾಗಿ ಎಕ್ಸ್ಪ್ಲೈನ್ ಮಾಡೋದು. ಇಲ್ಲಿಂದೇ ಅದು ಬರುತ್ತೆ. ಉಪನಿಷತ್ಲಿ ಬಂದ ಅದೇ ಒಂದು ಶೈಲಿಯನ್ನು ಅವರು ಬಳಸ್ಕೊಳ್ತಾರೆ. ಹೋಗಿ ಕೇಳ್ತಾರೆ, ಎಲ್ಲ ದೇವತೆಗಳು ದೇವತೆಗಳು ಅಂದ್ರೆ ನಾರಾಯಣ, ಲಕ್ಷ್ಮಿ, ಚತುರ್ಮುಖ ಬ್ರಹ್ಮ, ಉಮಾದೇವಿ, ರುದ್ರದೇವರು ಎಲ್ಲರೂ ಹೋಗಿ ಹೋಗ್ತಾರೆ. ಅಲ್ಲಿ ಅಗ್ನಿದೇವರು ಇರ್ತಾರೆ. ಅಗ್ನಿದೇವರು ಯಕ್ಷನ ರೂಪದಲ್ಲಿ ಹೋಗ್ತಾರೆ ನಾರಾಯಣರು. ಅಲ್ಲಿ ಯಕ್ಷನ್ ನೋಡಿದ ಮೇಲೆ ಯಕ್ಷ ಬರ್ತಾನೆ. ನೀವು ಯಾರು ಅಂದ್ರೆ, ನೀನು ಯಾರು ಅಂತ ಕೇಳ್ತಾರೆ. ನಾನು ಈ ಥರ ನಾನು ಅಗ್ನಿ, ಏನು ಮಾಡಬಲ್ಲೆ ಅಂದರೆ ಎಲ್ಲವನ್ನೂ ಸುಳ್ಳಕ್ಕೆ ಸಾಮರ್ಥ್ಯ ನನಗೆ ಇದೆ ಅಂತ ಹೇಳ್ತಾರೆ. ಸರಿ ಅಂತ ಒಂದು ಹುಲ್ಲು ಕಡ್ಡಿಯನ್ನು ಇಡ್ತಾರೆ. ಹುಲ್ಲು ಕಡ್ಡಿಯನ್ನು ಸುಡು ಅಂತಾರೆ. ಸುಡು ಅಂದರೆ ಎಷ್ಟು ಪ್ರಯತ್ನ ಮಾಡಿದ್ರು
ಅಗ್ನಿದೇವರಿಂದ ಸುಡ್ಲಿಕ್ಕಾಗೋದಿಲ್ಲ ಅಂದರೆ ಅದು ಒಂದು ತೋರಿಸಿಕೊಡ್ತಾರೆ. ಅಗ್ನಿದೇವರಿಗೆ ಸುಡುವಂಥದ್ದು ಎಲ್ಲವನ್ನೂ ಭಸ್ಮ ಮಾಡುವುದು ಅವರು ಧರ್ಮ. ಅದು ಅವರದೇ ಆದಂಥ ಧರ್ಮವನ್ನು ಒಂದು ಚಿಕ್ಕ ಒಂದು ಹುಲ್ಲು ಕಡ್ಡಿಯನ್ನು ಸುಡಲಿಕ್ಕೆ ಅವರಿಂದ ಆಗೋದಿಲ್ಲ. ಭಗವಂತ ಶಕ್ತಿಯನ್ನು ತೆಗೆದುಕೊಂಡು ಬಿಟ್ರೆ ಆಗಲ್ಲ. ಸೊ ಅವ್ರಿಗೆ ಅದಾಗತ್ತೆ. ಆಮೇಲೆ ನಾಸಿಕ್ಯ ವಾಯು ಬರ್ತಾರೆ. ಅವ್ರು ಏನು ಮಾಡಬಲ್ಲೆ ಅಂದರೆ ಎಲ್ಲವನ್ನು ನಾನು ಇದು ಮಾಡಬಲ್ಲೆ, ನಾನು ಎಲ್ಲವನ್ನೂ ಸೆಳೆದು ಒಯ್ಯಬಲ್ಲೆ ಅಂತ ಹೇಳ್ತಾರೆ. ಸರಿ, ಇದನ್ನು ಮಾಡು, ಒಂದು ಹುಲ್ಲುಗಡ್ಡಿ ಏನಾದ್ರು ಮಾಡು ಅಂದರೆ ಆ ಸಾಮರ್ಥ್ಯ ಅವರಿಗೆ ಎತ್ತಲಕ್ಕೇನೋ, ಗಾಳಿಗೆ ಎತ್ತಲಕ್ಕೆ, ಅದು ಧರ್ಮ, ಗಾಳಿಯ ಧರ್ಮ, ಅದು ಮಾಡ್ಲಿಕ್ಕೇನೋ ಆಗೋದಿಲ್ಲ. ಆಮೇಲೆ ಇಂದ್ರದೇವರೇ ಬರ್ತಾರೆ. ಇಂದ್ರದೇವರು ಬಂದ ಮೇಲೆ ಇವರು ಅದೃಶ್ಯರಾಗಿಬಿಡ್ತಾರೆ. ದೇವರ ಅದೃಶ್ಯ ಯಾಕೆಂದ್ರೆ ಅಲ್ಲಿ ತಾರತಮ್ಯವನ್ನು ತಿಳಿಸ್ತಾರೆ. ಇಂದ್ರದೇವರು ಬಂದರೆ ಅವ್ರಿಗೆ ಒಂದು ಹಿ ಕ್ಯಾನ್ ಗೆಸ್ ಇಟ್, ಇದು ಯಾರು ಅಂತ ಕೇಳ್ತಾರೆ. ನೀನು ಯಾರು, ಯಕ್ಷನ ನೋಡಿ ನೀನು ಯಾರು ಅಂತ ಕೇಳ್ತಾರೆ. ಆವಾಗ ಆ ಯಕ್ಷರೂಪದಲ್ಲಿ ಇದ್ದ ಭಗವಂತನಿಗೆ ಒಂದು ಇಂದ್ರ ಎಲ್ಲ ದೇವತೆಗಳು ಒಂದು ಅಸುರಾವೇಶದಿಂದ ಒಂದು ಇದರಲ್ಲಿ ಇರ್ತಾರೆ, ದೇವರನ್ನ ತಿಳ್ಕೊಳ್ಳುವ ಸ್ಥಿತಿಯಲ್ಲಿ ಇರೋದಿಲ್ಲ. ಆದ ಕಾರಣದಿಂದ ಅವರು ದೇವರ ಅದೃಶ್ಯರಾಗ್ತಾರೆ. ಅಲ್ಲಿ ಉಮಾದೇವಿ ಅವರ ನಿಯತ ಗುರುಪತ್ನಿ ಅವರಿದ್ದು ಅಲ್ಲಿ ಬಂದ ತಕ್ಷಣ ಕೇಳಿದ್ರೆ ಆವಾಗ ಉಮಾದೇವಿ ಅವರಿಗೆ ಉಪದೇಶ ಮಾಡ್ತಾರೆ. ಆ ಮಂತ್ರ ಬರುತ್ತೆ. ಅದಕ್ಕೆ ಎಲ್ಲಿ ಕೇಳಿದರಲ್ಲಿ ನೋಡಿದರಲ್ಲಿ ಅವರು ಹೇಳ್ತಾರೆ. ಅವರು ಎಲ್ಲಿ ಕೇಳಿದರಲ್ಲಿ ದೇವರು ಎಲ್ಲ ಕಡೆನೂ ಇರುವವನು ಅವನೇ ಎಲ್ಲವೂ ಪ್ರೇರಕ ಶಕ್ತಿ ಎಲ್ಲವೂ ಕೊಡ್ತಾನೆ ಅಂತ ಹೇಳೋದಕ್ಕೆ ಅನೇಕ ಉದಾಹರಣೆಗಳುಂಟು. ಎಲ್ಲಿ ಕೇಳಿದರಲ್ಲಿ ನೋಡಿದರಲ್ಲಿ ಬೇಡಿದರಲ್ಲಿ ನೀಡಿದರಲ್ಲಿ ಓಡಿದರಲ್ಲಿ ಇರುತಿಹನು ಬಲ್ಲಿದರಿಗೆ ಅತಿ ಬಲ್ಲಿದವನು ಸರಿ ಇಲ್ಲ ಇವಾಗ ಅವಲ್ಲಿ ನೋಡಲು ಖುಲ್ಲ ಮಾನವರು ಒಲ್ಲನ್ ಅಪ್ರತಿಮಲ್ಲ ಜಗಕ್ಕೆಲ್ಲ ಅಂತಲ್ಲಿ ಅಲ್ಲಿ ಅವರು ಹೇಳ್ತಾರೆ. ಎಲ್ಲದಲ್ಲಿನೂ ಭಗವಂತನೇ ಪ್ರೇರಕನಾಗಿದ್ದಾನೆ. ಭಗವಂತ ಪ್ರೇರಣೆ ಕೊಟ್ಟು ಶಕ್ತಿಯನ್ನು ಕೊಟ್ಟರೆ ಆಯಾ ಕೆಲಸಗಳು ಎಲ್ಲವೂ ಆಗತ್ತೆ, ಅದನ್ನು ಹೇಳ್ತಾರೆ. ಆಮೇಲೆ ಇಲ್ಲಿ ಒಂದು ಪ್ರಶ್ನೆ ಅಲ್ಲಿ ಬರುತ್ತೆ. ಎಂದರೆ ಭಗವಂತ ಒಂದು ಇನ್ಫಿನಿಟ್, ಅವನನ್ನು ತಿಳ್ಕೊಳ್ಳುವುದಕ್ಕೆ ಆಗಲ್ಲ ಅಂದರೆ ಹೇಗೆ ನಮಗೆ ಮುಕ್ತಿ ಸಿಕ್ಕತ್ತೆ ಎಂದರೆ ನಮ್ಮ ಡೆಫಿನೇಷನ್ ಭಗವಂತನನ್ನು ತಿಳ್ಕೊಂಡ್ರೆ ನಮಗೆ ಮುಕ್ತಿ ಆಗತ್ತೆ. ಭಗವಂತ ಈಸ್ ಇನ್ಫಿನಿಟ್ ಅಂದರೆ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಂದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗೇ ತಿಳ್ಕೊಬೇಕು. ನಾವು ಅಷ್ಟು ತಿಳ್ಕೊಂಡ್ರೆ ಸಾಕು. ಯಾಕೆಂದರೆ ಅವನು ಕರುಣಾಳು. ಇದನ್ನು ಭಗವಂತನ ಕರುಣೆಯನ್ನು ಹೇಳುವುದಕ್ಕೆ ಇಡೀ ಫಸ್ಟ್ ಸಂಧಿಯನ್ನೇ ಮಾಡಿದ್ದಾರೆ ದಾಸರು. ಯಾಕೆಂದರೆ ನಮ್ಮಂಥವ್ರಿಗೆ ಅದೇ ಬರೋದು ಡೌಟು. ನಾವೆಲ್ಲ ಸಣ್ಣ ಪುಟ್ಟವರು, ನಮಗೆ ಇಲ್ಲ ಯೋಗ್ಯತೆ ಇಲ್ಲ, ಇಲ್ಲ. ಅವನು ಮಹಾ ದೊಡ್ಡವನು. ಸೊ ಅವನೆಲ್ಲಿ ನಮ್ಮನ್ನು ನೋಡ್ತಾನೆ. ಒಂದು ಚಿಕ್ಕ ಹುಳ ಇದ್ರೆ ಚಿಕ್ಕ ಹುಳವನ್ನು ನಾವು ಏನು ಲಕ್ಷ್ಯ ಮಾಡೋದಿಲ್ಲ. ಅವನ ಕಣ್ಣು ಮುಂದೆ ನಾವು ಹಾಗಿದ್ದೀವಿ ಅಂದರೆ ಅದಕ್ಕೆ ಫಸ್ಟ್ ದಾಸರು ಹೇಳೋದು ಕರುಣಾಸಿಂಧೆಯಲ್ಲಿಂದೇ ಶುರು ಮಾಡ್ತಾರೆ. ಭಗವಂತನಲ್ಲಿ ಕರುಣೆ ಇದೆ. ಹಿ ನೋಸ್. ಒಂದು ತಾಯಿಗೆ ಮಕ್ಕಳಿರ್ತಾರೆ. ಆ ಮಕ್ಕಳು ಒಂದು ಹೈಸ್ಕೂಲ್ ಇರುತ್ತೆ, ಒಂದು ಕಿಂಡರ್ ಗಾರ್ಡನ್ ಇವಾಗಲೇ ಹೋಗಿರುತ್ತೆ. ಆ ತಾಯಿ ಆ ಮಗು ಬಂದು ABCD ಹೇಳಿದರೆ ಸಭಾಷ್ ಅಂತಾಳೆ, ಸಂತೋಷ ಪಡ್ತಾಳೆ. ಯಾಕೆ? ಆ ಒಂದು ತಾಯಿಗೇನು ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು ಯಾರಿಂದ ಅಂತ ಚೆನ್ನಾಗಿ ಗೊತ್ತಿರೋವಾಗ ಜಗತ್ತಿಗೆ ತಾಯಿಯಂತೆ ಇರುವಂಥ ಭಗವಂತನಿಗೆ ಅದು ಗೊತ್ತಿಲ್ಲವಾ? ಅದಕ್ಕೆ ನಮ್ಮ ಯೋಗ್ಯತೆಗೆ ತಕ್ಕಂಗೆ ಭಗವಂತನ ಪೂರ್ತಿಯಾಗಿ ತಿಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಯೋಗ್ಯತೆ ಸ್ವಯೋಗ್ಯತೆ ತಕ್ಕಂಗೆ ನಾವು ತಿಳ್ಕೊಂಡ್ರೆ ಅವನು ಒಲಿತಾನ. ಅವನ ಕರುಣ ಅಂಥದ್ದು ಅಂತ ಕರುಣಾಸಂಧಿಯಲ್ಲಿ ಇಡೀ ಸಂಧಿಯಲ್ಲಿ ಪೂರ್ತಿ ಹೇಳಿದ್ದಾರೆ. ಇದನ್ನು ಇಟ್ಟುಕೊಂಡೇ ಕರುಣೆ. ಬಿಕಾಸ್ ನಮಗೆ ಸಾಮಾನ್ಯ ಜನರಿಗೆ ಬರುವಂಥ ಪ್ರಶ್ನೆನೇ ಅದೇ, ನಮಗೆ ಯಾಕೆ ಅವನು ಹೊಲಿತಾನೆ? ಎಷ್ಟೆಷ್ಟು ಜನ ಏನೇನು ತಪಸ್ಸು ಏನೇನು ಮಾಡ್ತಾರೆ. ನಮ್ಮಂಥವ್ರಿಗೆ, ನಾವೆಲ್ಲ ಪಾರ್ಟ್ ಟೈಮ್ ಮಾಡೋರು, ನಮ್ಮಂಥವ್ರಿಗೆ ಯಾಕೆ ಒಲಿಬೇಕು ಅವನು ಅಂದರೆ ಅವನಲ್ಲಿ ಕರುಣ ಇದೆ ಅಂತ ಫಸ್ಟ್ ಕರುಣಾಸಂಧಿಯಿಂದೇ ಅವರು ಶುರು ಮಾಡ್ತಾ ಇದ್ದಾರೆ. ಆ ಒಂದು ಭರವಸೆ ನಮಗೆ ಇರಬೇಕು. ಅವನು ಕರುಣಾಳು ಅವರು ಪೂಜೆ ಮಾಡುವಾಗಲೂ ಫಸ್ಟ್ ಬರೆಯೋದೇ ಅವರು ಗೃಣಿ ಅಂತ ಬರೆದು ಕರುಣಾಳು ಅಂತ ಬರೆದೇ ಅದೇ ಗೃಣಿ ಅಂತ ಒಂದು ಸೆಂಟರ್ಲಿ ಅವರು ಬರೀತಾರಲ್ಲ ಆ ಪೂಜೆ, ದೇವ ಪೂಜೆ ಮಾಡುವಾಗ ಅದೇ ವಿಧಾನ ಎಂಬುದನ್ನ ಸೆಂಟರ್ ತಗೊಂಡು ಕರುಣಾಸಂಧಿ ಅಂತ ಅವರು ಶುರು ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬರುವಾಗ ಈ ಉಪದೇಶ ಉಮಾದೇವಿ ಮಾಡ್ತಾಳೆ. ಈ ಉಮಾದೇವಿ ಇಂದ್ರನಿಗೆ ಉಪದೇಶ ಮಾಡ್ತಾಳೆ. ಹಾಗೇನೆ ಚತುರ್ಮುಖ ಬಂದು ರುದ್ರದೇವರಿಗೆ ಈ ಉಪದೇಶವನ್ನು ಮಾಡ್ತಾರೆ. ಈ ಉಪದೇಶವನ್ನು ಮಾಡಿ ಅವ್ರಿಗೆ ಹೇಳೋದು ಏನು ಅಂದರೆ ಭಗವಂತನ ಒಂದು ಆದೇಶವನ್ನು ಕೊಡ್ತಾರೆ. ಭಗವಂತ ಎಂಥದ್ದವನು ಎಂಬುದನ್ನು ಅವ್ರು ಹೇಳ್ತಾರೆ. ನೀನು ಇದು ಭಗವಂತನನ್ನು ಎರಡು ರೀತಿಯಾಗಿ ತಿಳ್ಕೊ. ಎಲ್ಲೆಲ್ಲಿ ಪ್ರಕಾಶವಾದ ವಸ್ತುಗಳು ಎಲ್ಲೆಲ್ಲೆಲ್ಲೆಲ್ಲ ಇರುತ್ತೋ
ಅಲ್ಲಿ ಕಪಿಲ ಎಂಬ ರೂಪದಿಂದ ಭಗವಂತನೇ ಇದ್ದಾನೆ ಅಂತ ತಿಳ್ಕೊ. ಆಮೇಲೆ ನಿನ್ನ ಮನಸ್ಸಿನಿಂದ ನಮಗೆ ಶಕ್ತಿ ಕೊಟ್ಟು ಪ್ರೇರಣೆ ಕೊಟ್ಟು ಎಲ್ಲ ಮಾಡಿಸೋ ರೂಪದಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನೇ ಇದ್ದಾನೆ ಅಂತ ನೀನು ಹೀಗೆ ತಿಳ್ಕೊ. ಭಗವಂತನಲ್ಲಿ ಎಲ್ಲೆಲ್ಲಿಂದ ಈ ಥರ ಉಪಾಸನೆಯನ್ನು ನೀನು ಮಾಡು ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಏನು ಹೇಳ್ತಾರಂದ್ರೆ, ಯಾರು ಭಗವಂತನನ್ನು ನಾನು ಚೆನ್ನಾಗಿ ತಿಳಿದಿದ್ದೀನಿ ಅಂತ ತಿಳ್ಕೊಳ್ತಾನೋ ಅವನಿಗೆ ಒಂದೂ ಗೊತ್ತಿಲ್ಲ. ಯಾರು ನನಗೆ ಏನೂ ಗೊತ್ತಿಲ್ಲ, ಚತುರ್ಮುಖ ಹೇಳ್ತಾನೆ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರು ಭಗವಂತನನ್ನು ಏನೂ ಗೊತ್ತಿಲ್ಲ ಅಂತಾನೋ ಅವನಿಗೆ ಸರಿಯಾಗಿ ಗೊತ್ತಿದ್ದ ಅವಿಜ್ಞಾತಂ ವಿಜ್ಞಾತಂ ಅಂತ ಅಲ್ಲಿ ಹೇಳ್ತಾರೆ, ಆ ಶ್ಲೋಕದಲ್ಲಿ ಹೇಳ್ತಾರೆ, ಮಂತ್ರದಲ್ಲಿ ಹೇಳ್ತಾರೆ. ಇದು ಹೇಳ್ತಾರೆ, ಕಾರಣ ಕರ್ತೃಗಳೊಳಗೆ ಸ್ವಭಾರ್ಯದಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೇ ಸ್ವೇಚ್ಛೆಯಿಂದಲಿ ಪ್ರೇರ್ಯನಲ್ಲ ರಮಾ ಅಬ್ಜಭವ ಭವ ಆರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದಲಿ ದಿವಿಜ ದಾನವ ತತಿಯ ಅನುದಿನದಿ ಅಂತ ಹೇಳ್ತಾ ಇದ್ದಾರೆ. ಇದು ಏನು ಹೇಳ್ತಾ ಇದ್ದಾರೆ ಅಂದರೆ ಇದೇ ವಿಷಯ. ಕಪಿಲ ಎಂಬ ರೂಪದಿಂದ ಎಲ್ಲೆಲ್ಲಿ ಪ್ರಕಾಶಮಾನ ವಸ್ತುಗಳಿದೆ ಇದನ್ನು ಉಪಾಸನೆಯನ್ನು ಬಂದು ಅಧ್ಯಾತ್ಮ ಅಧಿದೈವ ಉಪಾಸನೆ ಅಂತ ಹೇಳ್ತಾರೆ. ಭಗವಂತ ಬಂದು ಎಲ್ಲ ಪದಾರ್ಥಗಳಲ್ಲಿನೂ ಅಲ್ಲಿ ಪ್ರಕಾಶಮಾದ ರೂಪದಿಂದ ಅವನು ಕಪಿಲ ಎಂಬ ರೂಪದಿಂದ ಇದ್ದಾನಂತ. ನಮ್ಮ ಮನಸ್ಸಲ್ಲಿ ಅನಿರುದ್ಧ ಎಂಬ ರೂಪದಿಂದ ಇದ್ದು ಅವನು ನಮ್ಮನ್ನು ಆ ವಿಷಯವನ್ನು ತಿಳಿಸಿಕೊಡ್ತಾನೆ ಅಂತ ಅದನ್ನು ಹೇಳ್ತಾರೆ. ಅಲ್ಲೇ ಕಾರಣ ಕರ್ತೃಗಳು, ಕಾರಣ ಆಮೇಲೆ ಅದು ಮಾಡುವಂಥ ಕರ್ತೃ ಒಳಗೆ ಸ್ವಭಾರ್ಯರೊಂದು ಭಗವಂತನನ್ನು ನಾವು ಚಿಂತನೆ ಮಾಡುವಾಗ ಆ ಒಂದು ಲಕ್ಷ್ಮೀ ಸಹಿತನಾಗಿ ಚಿಂತನೆ ಮಾಡಬೇಕು. ಭಾರ್ಯರಿಂದೊಡಗೂಡಿ ಶ್ರೀ ಭೂ ದುರ್ಗೆಯಿಂದ ಸಹಿತನಾಗಿ ಅವನು ಎಲ್ಲವೂ ಮಾಡ್ತಾರೆ, ಕ್ರೀಡೆಗಳೆಲ್ಲ ಮಾಡ್ತಾನೆ. ಅವನು ಯಾರಂದ್ರೆ ಕಪಿಲಾಚಾರ್ಯ ಅಂತ ಹೇಳ್ತಾರೆ. ಕಪಿಲ ಎಂಬ ಇದು ವಿಶೇಷ ಉಪಾಸನೆ ಅಂತ ಹೇಳ್ತೀವಿ. ಯಾವ ರೂಪದಿಂದ ಭಗವಂತ ಅಲ್ಲಿ ಇದಾನಂತ, ಕಪಿಲ ಎಂಬ ರೂಪದಿಂದ ಭಗವಂತ ಇದ್ದು ಆ ಕೆಲಸವನ್ನು ಮಾಡ್ತಾನೆ. ಮನಸ್ಸಲ್ಲಿ ಅನಿರುದ್ಧ ತಡೆಯೇ ಇಲ್ಲ ಅವನಿಗೆ. ಮನಸ್ಸಲ್ಲಿ ಅನಿರುದ್ಧ ಎಂಬ ರೂಪದಿಂದ ಅವನು ಕೆಲಸ ಮಾಡ್ತಾನಂದ್ರೆ ಅವನಿಗೇನೋ ಯಾರಾನು ಪ್ರೇರಕ ಇದ್ದಾರ, ಈ ಥರ ಕ್ವಶನ್ಸ್ಗಳೆಲ್ಲ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ಹೇಳ್ತಾರೆ ಸ್ವೇಚ್ಛೆಯಿಂದಲೇ, ಅವನದೇ ಆದ ಇಚ್ಛೆ, ಅವನದೇ ಆದಂಥ ಸ್ವತಂತ್ರ ಗುಣದಿಂದ ಅವನು ಇದ್ದಾನೆ. ಸ್ವೇಚ್ಛೆಯಿಂದಲೇ ಪ್ರೇರ್ಯನಲ್ಲ. ಭಗವಂತನ ಇನ್ನೂ ಏನು ತಿಳ್ಕೊಬೇಕು ಅಂದರೆ ಅವನಿಗೆ ಯಾರು ಇಲ್ಲಿ ಇಂದ್ರ ಚಂದ್ರ ಮುಂತಾದವರಿಗೆಲ್ಲ ಪ್ರೇರಣೆ ಕೊಡುವುದಕ್ಕೆ ಯಾರೋ ಇದ್ದಾರೆ. ಭಗವಂತನ ಹೇಗೆ ತಿಳ್ಕೊಬೇಕು ಅಂದರೆ ಪ್ರೇರಣೆಲ್ಲ, ಇವರಿಂದ ಅವನಿಗೆ ಪ್ರೇರಣೆ ಕೊಡುವವರು ಯಾರು ಇಲ್ಲ ಅಂತ ನಾವು ತಿಳ್ಕೋಬೇಕು. ಪ್ರೇರಿಲ್ಲ, ಅದೇ ರಕ್ಷಿಸಿ ಶಿಕ್ಷಿಸುವನು ಅಂದರೆ ಇಲ್ಲಿ ಈ ದೇವತೆಗಳೆಲ್ಲ ತಪ್ಪು ಮಾಡಿದ್ದಾರೆ. ದೇವತೆಗಳು ನಮಗಿಂತ ದೊಡ್ಡ ಸ್ಥಾನದಲ್ಲಿ ಇರೋರಿಗೇನೂ ಆ ಒಂದು ಕೆಲವೊಮ್ಮೆ ಪ್ರಾರಬ್ಧ ವಶದಿಂದ ಅವ್ರಿಗೆ ತಪ್ಪು ತಿಳುವಳಿಕೆ ಬಂದುಬಿಡುತ್ತೆ. ಇದ್ರೂ ಭಗವಂತ ಎಷ್ಟು ಕರುಣಾಳು ಅಂದರೆ ಅದನ್ನು ಅವ್ರಿಗೆ ಒಂದು ಪಾಠ ಹೇಳಿಕೊಟ್ಟು ಅವ್ರನ್ನ ಕ್ಷಮೆ ಮಾಡ್ತಾನೆ ಅಂತ ಹೇಳ್ತಾರೆ. ಭಗವಂತನ ಕರುಣಾಗುಣವನ್ನೇ ತಿರ್ಗಾ ಒಂದೊಂದಲ್ಲಿನೂ ಕರುಣಾಗುಣ ನೋಡ್ಬೋದು. ಭಗವಂತನನ್ನು ರಕ್ಷಿಸಿ ಶಿಕ್ಷಿಸುವನು. ಹೇಗೆ ಶಿಕ್ಷಣೆ ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ? ಸ್ವವೀರ್ಯದಿಂದಲೇ ಅಂತ ಹೇಳ್ತಾರೆ. ಅಂದರೆ ತನ್ನದೇ ಆದಂಥ ತನ್ನ ವೀರ್ಯದಿಂದ, ಅಂದರೆ ಅವನೇ ಆದಂಥ ಸ್ವತಂತ್ರ, ಅವನು ಆ ಸ್ವತಂತ್ರನಾದಂಥ ಭಗವಂತ ಅವನದೇ ಆದಂಥ ಶಕ್ತಿ ಸಾಮರ್ಥ್ಯದಿಂದ ಅವನು ಅವ್ರಿಗೆ ಪಾಠ ಹೇಳ್ಕೊಡ್ತಾನೆ ಅಂತ ಹೇಳ್ತಾರೆ. ಯಾರನ್ನ ದಿವಿಜರನ್ನು ದಾನವರನ್ನು ಎಲ್ಲರಿಗೇನು ಅವನೇ ಎಲ್ಲರ ಒಳಗಿದ್ದನು ಮಾಡಿಸ್ತಾನೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಚತುರ್ಮುಖ ಇನ್ನೊಂದು ಕೇಳ್ತಾನೆ, ಏನಂತ ಉಪಾಸನೆ ಮಾಡಬೇಕು, ವಾಟ್ ಈಸ್ ದ ಸೀಕ್ರೆಟ್ ಒನ್ ಅಂತ ಕೇಳುವಾಗ ಹೇಳ್ತಾರೆ, ತದ್ವನಂ ಅಂತ ಉಪಾಸನೆ ಮಾಡು. ತದ್ವನಂ ಅಂತ ಏನರ್ಥ? ತತ್ ಅಂದ್ರೆ ಭಗವಂತ ವ್ಯಾಪ್ತ, ತನು ವಿಸ್ತಾರ ಅಂತ ಹೇಳ್ತಾರೆ. ತತ್ವ ಅಂದ್ರೆ ವ್ಯಾಪ್ತನಾದವನು ಅಂತ. ವನ ಅಂದ್ರೆ ಭಜನೀಯ, ಪೂಜನೀಯ ಅಂತ. ಇದು ಭಗವಂತನ ಯಾವುದೇ ನಾವು ನಮಸ್ಕಾರ ಮಾಡುವಾಗಲೂ ಯಾವುದೇ ಮಾಡುವಾಗಲೂ ಇದನ್ನೇ ನಾವು ಚಿಂತನೆ ಮಾಡಬೇಕು. ಅವನು ವ್ಯಾಪ್ತನಾಗಿದ್ದಾನೆ. ಇದಕ್ಕೆ ವ್ಯಾಪ್ತಿ, ಕರುಣಾ ಆದ ಮೇಲೆ ಕರುಣಾ ಸಂಧಿಯಲ್ಲಿ ಕರುಣಾ ಇದೆ ಅಂತ ತೋರಿಸ್ಬಿಟ್ಟು ನೆಕ್ಸ್ಟ್ ಅವರು ವ್ಯಾಪ್ತಿಗೆ ಬರ್ತಾರೆ. ವ್ಯಾಪ್ತನಾಗಿದ್ದಾನೆ ಅಂದರೆ ಈ ಸಂದೇಹ ನಮಗೆ ಬರುತ್ತೆ. ನಾವೆಲ್ಲೋ ಇಲ್ಲಿ ಕೂತಿದ್ದೀವಿ, ಭಗವಂತ ಎಲ್ಲೋ ಒಂದು ಹಿಮಾಲಯಸ್ಲಿ ಇದ್ದರೆ ಅವನಿಗೆ ಹೇಗೆ ಗೊತ್ತಾಗತ್ತೆ?
ನಮಗೆ ಉಪಕಾರ ಮಾಡಬೇಕು ಅಂದ್ರೆ ನಮ್ಮ ಕಷ್ಟ ಗೊತ್ತಾಗಬೇಕು, ನಮ್ಮ ಹೊರಗಿನ ಕಷ್ಟ ಗೊತ್ತಾಗಬೇಕು, ನಮ್ಮ ಮನಸ್ಸು ಕೆಲವೊಮ್ಮೆ ನಾವು ಹೇಳಲ್ಲ, ಮನಸ್ಸಲ್ಲಿ ಇರುತ್ತೆ, ಈ ಕಷ್ಟಗಳು ಅವನಿಗೆ ಗೊತ್ತಾಗಬೇಕಲ್ಲ. ಅಂದರೆ ಅವನು ಫಸ್ಟ್ ಏನು ತಿಳ್ಕೊಬೇಕು, ತತ್ ಅಂತ ತಿಳ್ಕೊಬೇಕಂತ. ತತ್ ಅಂದ್ರೆ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಬೇಕಂತ. ವ್ಯಾಪ್ತ ಉಪಾಸನ, ವ್ಯಾಪ್ತನಾಗಿ. ಅದಕ್ಕೆ ಮೂರನೇ ಸಂಧಿಯನ್ನೇ ಇಟ್ಟುಬಿಟ್ಟಿದ್ದಾರೆ ದಾಸರು. ಅಲ್ಲಿ ಬರುವಂಥ ಕ್ವಶನ್ನು ಆನ್ಸರ್ ಅದೊಂದು ತದ್ವನಂ ಎಂಬೋ ಶಬ್ದದಿಂದ. ತದ್ವನಂ ಅಂದರೆ ನಮಗೆ ಏನೋ ಅಷ್ಟು ವ್ಯಾಖ್ಯಾನ ಏನು ಹೇಳಿದ್ರೂ ಅರ್ಥ ಅಷ್ಟು ಆಗಲ್ಲ. ಅದು ತುಂಬ ವಿಸ್ತಾರವಾಗಿ ಹೇಗೆ ಅವನು ವ್ಯಾಪ್ತನಾಗಿದ್ದಾನೆ ಎಂಬುದು ಇಡೀ ಸಂಧಿಯಲ್ಲಿ ನಮಗೆ ಚೆಂದಾಗಿ ಹೇಳ್ತಾರೆ. ಆ ವ್ಯಾಪ್ತವನ ಅದು ಗುಹ್ಯ ಉಪದೇಶ. ಅದು ಚತುರ್ಮುಖ ತನ್ನ ಶಿಷ್ಯಂದರು ಉಪದೇಶ ಮಾಡೋದು, ಶಿಷ್ಯಂದರಿಗೆ ಉಪಕಾರ ಆಗಬೇಕು ಅಂತ ಒಂದು ಹತ್ತಿರ ಕೂಡಿಸಿಟ್ಟುಕೊಂಡು ಉಪದೇಶ ಮಾಡೋದು ಅವ್ರ ಉದ್ಧಾರಕ್ಕೆ. ಅದನ್ನೇ ದಾಸರು ನಮಗೆ ತತ್ ವ್ಯಾಪ್ತ ಎಂಬುದನ್ನು ಚೆಂದಾಗಿ ಮೂರನೇ ಸಂಧಿಯಲ್ಲಿ ವಿಸ್ತಾರವಾಗಿ ಅಲ್ಲಿ ಬರುವಂಥ ಕ್ವಶನ್ನು ಆನ್ಸರು ಅನೇಕ ಮುಖದಿಂದ ತೋರಿಸಿಕೊಟ್ಟಿದ್ದಾರೆ. ವ್ಯಾಪ್ತ 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 ಅಂತ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ವ್ಯಾಪ್ತ ಆದಮೇಲೆ ತದು ವನ. ವನ ಅಂದ್ರೆ ವನನೀಯ, ಭಜನೀಯ, ಪೂಜನೀಯ. ಪೂಜನೀಯ ಯಾವಾಗ ಬರುತ್ತೆ, ನಮ್ಗಿಂತ ಅವನು ವಿಲಕ್ಷಣನಾಗಿರಬೇಕು. ಅವನು ಸ್ವತಂತ್ರ, ಅವನೇ ಒಂದು ಡಿಪೆಂಡೆಂಟ್ ಇದ್ರೆ ಅದು ಹೇಗಾಗತ್ತೆ. ಸೊ ಅವನು ಒಂದು ಸ್ವತಂತ್ರನಾದ ವ್ಯಕ್ತಿಯಾಗಿರಬೇಕು. ಆವಾಗ ತಾನೇ ನಾವು ದೇವತೆಗಳೆಲ್ಲ ಬೊಗ್ಗುತ್ತಾರೆ ದೇವರ ಮುಂದೆ ಎಲ್ಲ ತಲೆಬಾಗಿ. ಯಾಕೆ ಅಂದರೆ ಅವನು ವ್ಯಾಪ್ತನಾಗಿದ್ದಾನೆ, ಅವನಲ್ಲಿ ಎಲ್ಲವೂ ಇದೆ, ಎಲ್ಲ ಶಕ್ತಿಯೂ ಇದೆ. ನಾವು ಒಂದು ದಾಸರು, ಅವರು ಈಶಾ ದಾಸ ಎಂಬ ಭಾವನೆ, ಅದನ್ನು ಆ ಸಂಧಿ ತದ್ವನಂ ಎಂಬುದು ಎಂಟೈರ್ ಕಾನ್ಸೆಪ್ಟು ಅಷ್ಟೊಂದು ವರ್ಸಸ್ಲಿ ದಾಸರು ಕೊಟ್ಟಿದ್ದಾರೆ. ವ್ಯಾಪ್ತಿ ಸಂಧಿ ಪೂರವು ಕೊಟ್ಟಿದ್ದಾರೆ. ಹಾಗೆ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಆ ಮಂತ್ರಕ್ಕೆ. ಆಮೇಲೆ ಇನ್ನು ಏನು ತಿಳ್ಕೋಬೇಕು ಅಂತ ಹೇಳುವಾಗ ಹೇಳ್ತಾರೆ, ಕೊನೆ ಮಂತ್ರದಲ್ಲಿ ಅವಿಜ್ಞಾತಂ ವಿಜ್ಞಾತಂ ಆಯಿತು. ಆಮೇಲೆ ಇದಕ್ಕೆ ಆಧಾರಗಳು ಏನು ಅಂತ ಕೇಳ್ತಾರೆ. ಇದಕ್ಕೆ ಆಧಾರಗಳು ಏನಂದ್ರೆ ಹೇಳ್ತಾರೆ, ಜ್ಞಾನ ಭಕ್ತಿ. ಇದನ್ನು ದಾಸರು ಏನಂತ ಹೇಳಬೇಕು ಅಂದರೆ, ಜ್ಞಾನ ಭಕ್ತಿ ವಿರಕ್ತಿ, ಇದು ಭಗವಂತನನ್ನು ತಿಳಿಬೇಕಂದ್ರೆ ಇದೆಲ್ಲ ಮುಖ್ಯ ಅವಶ್ಯ ಆಗತ್ತೆ. ಏನೇನೆಲ್ಲ ಬೇಕು ಅಂತ ಜ್ಞಾನ ಭಕ್ತಿ, ಇದಕ್ಕೆ ದಾಸರು 18ನೇ ಸಂಧಿಯಲ್ಲಿ ಪೂರ್ತಿ ಹೇಳ್ತಾರೆ. ಜ್ಞಾನ ಭಕ್ತಿ ವಿರಕ್ತಿ ವಿನಯ ಪುರಾಣ ಶಾಸ್ತ್ರ ಶ್ರವಣ ಚಿಂತನ ದಾನ ಕ್ಷಮ ದಮ ಯಜ್ಞ ಸತ್ಯ ಅಹಿಂಸ ಭೂತದಯ ಧ್ಯಾನ ಭಗವನ್ ನಾಮ ಕೀರ್ತನೆ ಮೌನ ಜಪ ತಪ ವ್ರತ ಸುತೀರ್ಥ ಸ್ನಾನ ಮಂತ್ರ ಸ್ತೋತ್ರ ವಂದನ ಸಜ್ಜನರ ಗುಣವು ಅಂತ ಇದೆಲ್ಲ ಬೇಕಾದ್ದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಈ ಒಂದು ಕ್ವಾಲಿಟೀಸ್ ಎಲ್ಲ ಇರಬೇಕು. ಭಗವಂತನನ್ನು ತಿಳಿಬೇಕಂದ್ರೆ ಈ ಕ್ವಾಲಿಟೀಸ್ ಎಲ್ಲ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಆಧಾರ ಏನು ಅಂದರೆ ವೇದಗಳು, ಶ್ರುತಿಗಳು. ಅದು ನೆಕ್ಸ್ಟ್ ಮಂತ್ರದಲ್ಲಿ ಹೇಳ್ತಾರೆ. ಅದಕ್ಕೆ ದಾಸರು ಇದನ್ನೇ ಶ್ರುತಿಗಳ ಆತನ ಮಾತು, ವಿಮಲ ಸ್ಮೃತಿಗಳು ಆತನ ಶಿಕ್ಷೆ, ಜೀವೆ ಪ್ರತತಿ ಪ್ರಕೃತಿಗಳೆರಡು ಪ್ರತಿಮೆಗಳೆನಿಸಿ ಅಂದ್ರೆ ಅಲ್ಲಿ ಹೇಳ್ತಾರೆ. ಈ ಶ್ರುತಿಗಳು ಇದೆಲ್ಲ ಹೇಗೆ ನಾವು ತಿಳ್ಕೊಳ್ಳೋದು, ಭಗವಂತನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅಂದರೆ, ಶ್ರುತಿಗಳೆಲ್ಲ ಅವನ ಮಾತುಗಳು. ಮಾತುಗಳು ಅಂದರೆ ಭಗವಂತನ ಬಾಯಿಂದ ಯಾವತ್ತೂ ವೇದಗಳು ಹೊರಗೆ ಬರ್ತಾನೆ ಇರುತ್ತೆ. ಶ್ರುತಿಗಳು ಆತನ ಮಾತು. ಸ್ಮೃತಿಗಳು ಹೇಳುವಾಗ ಅಲ್ಲಿ ಒಂದು ಅಬ್ಜೆಕ್ಟಿವ್ ಯೂಸ್ ಮಾಡ್ತಾರೆ ದಾಸರು, ವಿಮಲ ಸ್ಮೃತಿಗಳು ಅಂತ ಹೇಳ್ತಾರೆ. ಅಂದರೆ ಏನೇನೋ ಸ್ಮೃತಿಗಳಿದೆ ಅದೆಲ್ಲ ನೋಡಿ ಕಾಂಟ್ರಡಿಕ್ಷನ್ ಬಂದ್ಬಿಡುತ್ತೆ. ಶ್ರುತಿಗಳಿಗೆ ಅಬ್ಜೆಕ್ಟಿವ್ ಹಾಕೋದಿಲ್ಲ ಅವರು. ಸ್ಮೃತಿ ಬರುವಾಗ ವಿಮಲ ಸ್ಮೃತಿಗಳು ಅಂತ ಹೇಳ್ತಾರೆ. ದೋಷರಹಿತವಾಗ ಆ ಸ್ಮೃತಿಗಳು ಆತನ ಶಿಕ್ಷೆ, ಅವನು ಹೇಳಿಕೊಡುವಂಥ ರೀತಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಜೀವ ಪ್ರತತಿ ಪ್ರತಿಮೆಗಳು, ಭಗವಂತನನ್ನು ನಮಸ್ಕಾರ ಮಾಡಬೇಕಂದ್ರೆ ಜೀವರು ಯಾರ್ಯಾರು ಜೀವರುಗಳಿರ್ತಾರೋ ಅವರು ಒಂದು ಪ್ರತಿಮಾಸ್ಥಾನಿಯಾಗಿರ್ತಾರೆ. ಮತ್ತು ಪ್ರಕೃತಿ ಜಡ ವಸ್ತುಗಳು, ಜೀವ ಜಡ ಎರಡೂ ಪ್ರತಿಮೆಗಳು ಭಗವಂತನಿಗೆ ಉಂಟು ಅಂತ ಹೇಳ್ತಾ ಇದ್ದಾರೆ. ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳು ಎನಿಸುತ್ತೆ ಹೋದು ಅಂತ. ಯಾವ್ಯಾವ ಕರ್ಮಗಳು ನಾವು ಹೇಗೆ ನಮ್ಮ ಈ ಜನ್ಮದಲ್ಲಿ ಹೇಗೆ ಸಾಧನೆ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಾವು ಏನೇನು ನಾವು ಒಂದು
ಪೂಜೆ ರೂಮ್ಲಿ ಹೋಗಿ ಕೂತು ಜಪ ಗಿಪ ಅದು ಮಾಡಿದ್ರೇ ಸಾಧನೆ ಅಂತ ತಿಳ್ಕೊಬಾರ್ದು. ಪ್ರತಿ ಕಾರ್ಯಗಳು ಅದೇ ಇತರ ಕರ್ಮಗಳೆಲ್ಲವೂ ಅಂತ ಹೇಳ್ತಾರೆ. ಯಾವ ಯಾವ ಕರ್ಮಗಳು ಮಾಡ್ತಾ ಇರ್ತೀವೋ ನಾವು ಮಕ್ಕಳ ಆಡಿಸುವಾಗ ಅಂತ ಹೇಳ್ತಾರೆ, ಮಕ್ಕಳ ಜೊತೆಲಿ ಬೆಳಿಗ್ಗೆ ಎದ್ದು ನಮಗೆ ಮಕ್ಕಳ ಜೊತೆಲಿ ಕೆಲಸಗಳಿರುತ್ತೆ, ಮಕ್ಕಳು ಮಾಡೋವಾಗಲೂ ಅದು ಭಗವಂತನ ಪೂಜೆ ಅಂತ, ಭಗವಂತ ಅವನಲ್ಲಿ ಇದ್ದಾನೆ ನಮ್ಮಲ್ಲಿ ಇದ್ದಾನೆ ಅಂತ ಅದೂ ಒಂದು ಪೂಜೆ ಆಗತ್ತೆ. ಸೊ ಮಾಡುವಂಥ ಒಂದೊಂದು ಕೆಲಸದಲ್ಲಿನೂ ಭಗವಂತನನ್ನ ಚಿಂತನೆ ಮಾಡೋದು ಅದೇ ಒಂದು ದೊಡ್ಡ ಪೂಜೆ ಆಗಿಬಿಡತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂಬು ಸ್ಮರಿಸುತ್ತಿರುವಂಥ ಅದನ್ನು ಚಿಂತನೆ ಮಾಡ್ತಾ ಥಾಟ್ ಏನೇ ಮಾಡ್ತಾ ಇದ್ರೂ ದ ಬ್ಯಾಕ್ಗ್ರೌಂಡ್ಲಿ ಆ ಭಗವಂತನ ಅಧೀನ ಚಿಂತನೆ, ಭಗವಂತನಿಗೆ ನಾವು ಅಧೀನ ಎಂಬೋ ಚಿಂತನೆ, ಎಲ್ಲರಲ್ಲಿನೂ ಭಗವಂತ ಇದ್ದಾನೆ, ಅವನು ಈಶಾ ನಾವು ದಾಸ ಎಂಬೋ ಒಂದು ಚಿಂತನೆ ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕೆ ಅನೇಕ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಶ್ರೀತರುಣಿ ವಲ್ಲಭೆಗೆ ಜೀವರು ಚೇತನ ಪ್ರತಿಮೆಗಳು ಓತಪ್ರೋತ ಅಂದರೆ ಈ ಒಂದು ನಾರಾಯಣನಿಗೆ ಪ್ರತಿಮೆಗಳು ಏನು ಅಂದರೆ ಎಲ್ಲ ಕಡೆನೂ ಇದೆ, ಎಲ್ಲ ಜಡ ಪ್ರತಿಮೆಗಳು ಚೇತನ ಪ್ರತಿಮೆಗಳು ಎಲ್ಲವೂ ಇದೆ. ಇಲ್ಲಿ ಮೇಯ್ನಾಗಿ ಬರೋದು ಇಂದ್ರಿಯಗಳ ಸಮಾಚಾರ, ಹೋತ ಅಂಬೋರು ಈ ವಿಶೇಷ ಉಪಾಸನೆಗಳನ್ನು ದಾಸರು ಹೇಳ್ತಾರೆ. ಹೇಗೆ ಚಿಂತನೆ ಮಾಡಬೇಕು ಅಂದರೆ ಆ ಹೋತ ಅಂಬೋ ಇಂದ್ರಿಯಗಳಲ್ಲಿ ಇದ್ದು ಎಲ್ಲ ಕೆಲಸವನ್ನು ಅವನೇ ಮಾಡಿಸ್ತಾನ ಅಂತ ಆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಅವರು ಹೇಳ್ತಾರೆ, ಆ ಪರಬ್ರಹ್ಮನಲ್ಲಿ ತ್ರಿಜಗತ್ ವ್ಯಾಪಕತ್ವ, ನಿಯಾಮಕತ್ವ, ಸ್ಥಾಪಕತ್ವ, ವಶತ್ವ, ಈಶತ್ವಾದಿ ಗುಣಗಳಿಗೆ ಲೋಪ ಇಲ್ಲ. ಅವನಲ್ಲಿ ಏನೇನು ಗುಣ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಪರಬ್ರಹ್ಮನಲ್ಲಿ ಈ ಬ್ರಹ್ಮನಲ್ಲಿ ಇಲ್ಲ ಅಂದರೆ ಇಲ್ಲಿ ವ್ಯತ್ಯಾಸ ಮಾಡ್ತಾರೆ. ನಮಗೆ ಬ್ರಹ್ಮ ಅಂದ ಕೂಡಲೇ ಚತುರ್ಮುಖ ಬ್ರಹ್ಮ ಜ್ಞಾಪಕ ಬರುತ್ತೆ, ಅದಕ್ಕೆ ಈ ಬ್ರಹ್ಮ ಅಲ್ಲ, ಆ ಬ್ರಹ್ಮನಲ್ಲಿ ಆ ಸಂತಾತ್ ಅಂದರೆ ಕಂಪ್ಲೀಟ್ ಪೂರ್ಣ ಗುಣವಾದ ಇರುವಂಥ ಆ ಬ್ರಹ್ಮನಲ್ಲಿ ತ್ರಿಜಗತ್ ವ್ಯಾಪಕತ್ವ ಭಗವಂತ ಎಲ್ಲ ಠಾವಲ್ಲೂ ಇದ್ದಾನೆ. ಭಗವಂತ ಎಲ್ಲ ಜಾಗದಲ್ಲಿ ಇದ್ರೆ ತಾನೇ ನಾವು ಭಗವಂತ ನಮಗೆ ಉಪಕಾರ ಮಾಡು ಅಂತ ನಾವು ಕರೆದ್ರೆ ಅವನು ಓಡಿ ಬರಬೇಕಲ್ಲ. ಸೊ ಅವನು ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೋಬೇಕು. ಆಮೇಲೆ ವ್ಯಾಪ್ತನಾಗಿರೋದು ಅಂದರೆ ಇವಾಗ ಗಾಳಿನೂ ವ್ಯಾಪ್ತವಾಗಿದೆ, ಗಾಳಿ ಅಂತ ಅವನು ವ್ಯಾಪ್ತನಾಗಿದ್ದಾನೆ ಅಂದರೆ ಅಲ್ಲ, ಹಾಗಲ್ಲ. ಅವನು ನಿಯಾಮಕತ್ವವನ್ನು ತಿಳ್ಕೋಬೇಕು, ಅವನೇ ನಿಯಮನ ಮಾಡ್ತಾ ಇದ್ದಾನೆ. ಹೀ ಈಸ್ ರೆಗ್ಯುಲೇಟಿಂಗ್ ಕಂಟ್ರೋಲಿಂಗ್ ಅಸ್ ಅಂತ ಆ ಒಂದು ತಿಳುವಳಿಕೆ ಇರಬೇಕು. ನಿಯಾಮಕತ್ವ, ಸ್ಥಾಪಕತ್ವ ಅಂದರೆ ಇರುವಿಕೆ, ಎಲ್ಲದನ್ನು ಯಾವ ವಸ್ತುಗಳು ಇದೆಯೋ ಆ ವಸ್ತುಗಳನ್ನು ಅಲ್ಲೇ ಇಟ್ಟಿರುವುದು, ಮೀನ್ಸ್ ಎವ್ರಿಥಿಂಗ್ ಎಕ್ಸಿಸ್ಟ್ ಆಗಬೇಕು, ಭಾವ ಪದಾರ್ಥ ಎಲ್ಲ ಇರಬೇಕು. ಸ್ಥಾಪಕತ್ವ, ವಶತ್ವ, ವಶತ್ವ ಅಂದರೆ ಅವನ ಅಧೀನದಲ್ಲಿ ಇರಬೇಕು. ಈಶತ್ವಾದಿ ಗುಣಗಳು, ಎಲ್ಲ ಗುಣಗಳು ಈಶದ ಕಂಪ್ಲೀಟ್ ಕಂಟ್ರೋಲ್ ಇರಬೇಕು. ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ. ಇವತ್ತು ದೇವರಲ್ಲಿ ಈ ಗುಣಗಳು ಇದೆ, ನಾಳೆ ಇರುತ್ತೋ ಇಲ್ಲವೋ ಅಂತ ಸಂದೇಹ ಬರಬಾರ್ದು. ಯಾವತ್ತೂ ಈ ಗುಣಗಳು ಭಗವಂತನಲ್ಲಿ ಇದ್ದೇ ಇದೆ. ಗುಣಗಳಿಗೆ ಲೋಪವಿಲ್ಲ. ಏಕಪ್ರಕಾರ ಸ್ವರೂಪ. ಯಾಕೆ ಲೋಪ ಇಲ್ಲ ಅಂದರೆ ಅದು ಅವನ ಸ್ವರೂಪವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಭಗವಂತನಲ್ಲಿ ವಿಶೇಷ ಏನಂದ್ರೆ ನಮ್ಮಲ್ಲಿ ಗುಣ ನಾವು ವ್ಯತ್ಯಾಸ ಇದೆ, ಭಗವಂತನಲ್ಲಿ ಹಾಗಿಲ್ಲ, ಅವನೇ ಗುಣ. ಸೊ ಅದು ಬಂದು ಅವನಲ್ಲಿ ಪ್ರಕಾರ ಸ್ವರೂಪವಾಗೇ ಇದೆ ಅವನದ್ದು. ಹಿಸ್ ಓನ್ ಗುಣಗಳು ಆ್ಯಂಡ್ ಗುಣಗಳಿಗೇನೂ ಭಗವಂತನಿಗೇನೂ ವ್ಯತ್ಯಾಸ ಇಲ್ಲ, ಅವನದೇ ಆಗಿದೆ. ರೂಪ ಸರ್ವಕಾಲದ ಇವತ್ತು ಇದೆ ನಾಳೆ ಇಲ್ಲ ಅಂತ ಯೋಚನೆ ಬೇಕಾಗಿಲ್ಲ. ಯಾವ ಕಾಲದಲ್ಲಿನೂ ಅವನ ಗುಣಗಳೇ ಅವನ ರೂಪವಾಗಿದೆ, ಅವನಿಗೇನೋ ಗುಣಕ್ಕೇನೋ ಅಭೇದ. ಸೊ ಅದೇ ಆಗಿದೆ ಅಂತ ನಾವು ಚೆಂದಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಪೋಪುದಿಲ್ಲ ಅದೇ ಆ ರೀತಿಯಲ್ಲಿ ಎರಡು ಮುಖಗಳು ಯಾವಾಗಲೂ ಭಗವಂತನಲ್ಲಿ ಈಶತ್ವ, ಯಾವತ್ತು ಕಂಟ್ರೋಲರ್ಶಿಪ್ ಎಂಬುದು ಅವನಲ್ಲಿ ಇದೆ. ನಮ್ಮಲ್ಲಿ ದಾಸತ್ವ, ಈಶ ದಾಸ ಭಾವನೆಯನ್ನು ಯಾವಾಗಲೂ ಮರೆಯಬಾರದು. ಇದು ಹೋಗುವಂಥದ್ದಿಲ್ಲ, ಒಪ್ಪೋದಲ್ಲ. ಇವತ್ತಿದ ನಾಳೆ ಕ್ಯಾನ್ ಇಟ್ ಬಿ ಚೇಂಜ್ ಅಂದರೆ ಇಲ್ಲ, ಯಾವತ್ತೂ ಹೀಗೆ ಇರುತ್ತೆ. ಅವನಲ್ಲಿ ಈಶಾ ಇದೆ, ನಮ್ಮಲ್ಲಿ ದಾಸತ್ವ ಅಂಬೋದು ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದೊಂದು ಅನೇಕ ವರ್ಸಸ್ ಇದೆ.
ಅನೇಕ ಇದರಿಂದ ನಾವು ಹರಿಕಥಾಂಸಾರ ಹುಡುಕಿದ್ರೆ ಒಂದೊಂದು ಉಪನಿಷತ್ಲಿ ಬರುವಂಥ ಒಂದೊಂದಕ್ಕೇನೋ ಅನೇಕ ಉದಾಹರಣೆ, ಅನೇಕ ಪದ್ಯಗಳನ್ನು ನಾವು ನೋಡ್ಬೋದು. ನನ್ನಿಂದ ಆದ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಉಪನಿಷತ್ ವರ್ಸಸ್ ಇದು ತಪ್ಪಿದ್ರೆ ಕ್ಷಮಿಸ್ಬೇಕು. ಏನಾದ್ರು ಕ್ವಶನ್ಸ್ ಇದ್ರೂ ಕೇಳ್ಬೋದು. ಅದಕ್ಕೆ ಸ್ವಲ್ಪ ಮುಂದೆ ಸಮ್ಮಪ್ ಮಾಡಿತಾ ಇದ್ದೀನಿ. ಅದನ್ನು ನಿಯಮನ ಮಾಡ್ತಾನೆ, ಭಗವಂತನೇ ನಿಯಮನ ಮಾಡ್ತಾನೆ. ಸಾಕ್ಷೀಂದ್ರಿಯ ಅಂದ್ರೆ ಸ್ವರೂಪನೇ ಆಗಿದೆ. ಆ ಸ್ವರೂಪವನ್ನು ಅವನೇ ನಿಯಮನ, ಕಂಪ್ಲೀಟ್ ಕಂಟ್ರೋಲ್ ಇದೆ. ಅದಕ್ಕೆ ನಮ್ಮಲ್ಲಿ ಬರುವಂಥದ್ದು ಮೋಕ್ಷಕ್ಕೆ ಹೋದ ಮೇಲೆ, ಇಲ್ಲಿ ಇರೋದ ಈ ಇಂದ್ರಿಯಗಳಿರುತ್ತೆ. ಮೋಕ್ಷಕ್ಕೆ ಹೋದ ಮೇಲೆ ಓನ್ಲಿ ಸ್ವರೂಪೇಂದ್ರನೇ. ಆ ಸ್ವರೂಪೇಂದ್ರನೂ ಅದು ಕಠೋಪನಿಷದಲ್ಲಿ ಬರುತ್ತೆ. ಅಲ್ಲಿ ಹೋದ ಮೇಲೇನು ಎಲ್ಲ ಉಪನಿಷದಲ್ಲಿ ಬರುತ್ತೆ. ಅಲ್ಲಿ ಹೋದ ಮೇಲೂ ಅವನೇ ನಿಯಾಮಕ, ಕಂಪ್ಲೀಟ್. ಇಲ್ಲ, ಅದಕ್ಕೆ ಸೃಷ್ಟಿ ಅಲ್ಲವೇ ಅವ್ರ ಕ್ವಶನ್ ಐ ಥಿಂಕ್ ಇಸ್ ಸ್ವರೂಪೇಂದ್ರಿಯ ಬಂದು ಅನಾದಿಯಾಗಿರುವಂಥ ವಸ್ತು. ಸೊ ಅವನು ಸೃಷ್ಟಿ ಮಾಡಿಲ್ಲ ಸ್ವರೂಪೇಂದ್ರಿಯವನ್ನ, ಜೀವವನ್ನ ಅವನು ಸೃಷ್ಟಿ ಮಾಡಿಲ್ಲ, ನಿಯಂತ್ರಣ ಹೇಗಾಗತ್ತ ಅಂತ ಅವ್ರ ಕ್ವಶನ್. ಅಂದ್ರೆ ನಿರ್ಮಾಣ ಮಾಡಲ್ಪಟ್ಟಿರುವಂತಹ ಇಂದ್ರಿಯಗಳಿಗೆ ಅಂದ್ರೆ ಪಂಚೇಂದ್ರಿಯಗಳಿಗೆ ಅವನು ನಿಯಮನ ಮಾಡಬಹುದು. ನಿರ್ಮಾಣ ಮಾಡದೇ ಇರುವಾಗ ಅದು ನಿಯಂತ್ರಣ ಮಾಡುವುದು ಹೇಗೆ ಸಾಧ್ಯ ಅನ್ನೋದು. ನಿರ್ಮಾಣ ಮಾಡಿದ್ದಕ್ಕೆ ನಿಯಂತ್ರಣ ಮಾಡಬಹುದು, ನಿರ್ಮಾಣವೇ ಮಾಡಲಿಲ್ಲ ಅಂದ್ರೆ ಅದು ನಿಯಂತ್ರಣ ಹೇಗೆ ಮಾಡ್ತಾನೆ? ಸ್ವರೂಪೇಂದ್ರಿಯ ಇದೆ, ಅದನ್ನ ಸೃಷ್ಟಿ ಮಾಡಿಲ್ಲ. ಇದ್ರೂ ಆ ಸ್ವರೂಪೇಂದ್ರಿಯ ಆ ಕೆಲಸವನ್ನ ಮಾಡ್ಲಿಕ್ಕೆ ಅವನು ಬಿಂಬಭೂತನಾಗಿರ್ಲೇಬೇಕು. ಅವನು ಸೃಷ್ಟಿ ಮಾಡಿಲ್ಲ, ಸೃಷ್ಟಿ ಮಾಡ್ಲಂಗಿದ್ರೂ ಆ ಫಂಕ್ಷನಿಂಗ್ ಇದಲ್ಲ, ಆ ಫಂಕ್ಷನಿಂಗ್ ಆಗ್ಬೇಕಂದ್ರೆ ಬಿಂಬನಾಗಿ ಅವನು ಇದ್ರೇ ಪ್ರತಿಬಿಂಬಕ್ಕೆ ಕ್ರಿಯೆ ಬರುತ್ತೆ. ಅಂದರೆ ಅವರು ಪ್ರಶ್ನೆ ಆಗ ಇನ್ನೊಂದು ವಿಧವಾಗಿ ಬರ್ಬೋದು. ಸರಿ, ನಾವು ಜೀವನಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾ ಇಲ್ಲ, ಅವನು ನಿರ್ಮಾಣ ಮಾಡಲಿಲ್ಲ, ಅವನು ನಿಯಂತ್ರಣ ಮಾಡ್ತಾ ಇಲ್ಲ, ಜೀವನೂ ನಿಯಂತ್ರಣ ಮಾಡ್ತಾ ಇಲ್ಲ, ಯಾರೂ ನಿಯಂತ್ರಣ ಮಾಡಬೇಕಾಗಿದ್ದಿಲ್ಲ, ಭಗವಂತನೂ ನಿಯಂತ್ರಣ ಮಾಡೋದಿಲ್ಲ, ಜೀವನೂ ನಿಯಂತ್ರಣ ಮಾಡೋದಿಲ್ಲ. ಆವಾಗ ಜೀವಕ್ಕೆ ಸ್ವಾತಂತ್ರ್ಯ ಎಂಬ ಪ್ರಸಕ್ತಿ ಬರೋದಿಲ್ಲ. ಯಾರೂ ನಿಯಂತ್ರಣ ಮಾಡದೇ ಇರಬಹುದಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರತ್ಯಕ್ಷಕ್ಕೆ ವಿರೋಧ ಹೇಗೆ? ಸ್ವರೂಪ ಪ್ರತ್ಯಕ್ಷ ಗೋಚರವೇ ಅಲ್ಲ. ಸ್ವರೂಪೇಂದ್ರಿಯ ವಿಷಯ ಪ್ರತ್ಯಕ್ಷಕ್ಕೆ ನೀವು ಪ್ರಾಕೃತ ಇಂದ್ರಿಯಗಳು ಪ್ರತ್ಯಕ್ಷ ಗೋಚರವೇ ಹೊರತು ಸ್ವರೂಪೇಂದ್ರಿಯ ಪ್ರತ್ಯಕ್ಷ ಗೋಚರವಲ್ಲ. ಹೇಗೆ ಅದು ನೀವು ಪ್ರಾಕೃತಕ್ಕೆ ಹೇಳಬಹುದು, ಅಪ್ರಾಕೃತಕ್ಕೆ ಹೇಗೆ ಹೇಳಬಹುದು? ಯಾವಾಗಾದರೆ ಪ್ರತ್ಯಕ್ಷಕ್ಕೆ ಅತೀತವಾದ ವಿಷಯಗಳಿಗೆ ಪ್ರಮಾಣಗಳು ಆಗಮದಿಂದಲೇ ಅಸಿದ್ಧವಾಗತ್ತೆ. ಪ್ರತ್ಯಕ್ಷ ಗೋಚರವಾದ ಪ್ರಮಾಣಗಳಿಗೆ ಮಾತ್ರ ನಾವು ಪ್ರತ್ಯಕ್ಷದಿಂದ ಬರಬಹುದೇ ಹೊರತು ಪ್ರತ್ಯಕ್ಷಕ್ಕೆ ಅತೀತವಾದ ವಸ್ತುಗಳಿಗೆ ನಾವು ಪ್ರಮಾಣ ಬೇಕಂದ್ರೆ ಆಗಮಕ್ಕೆ ಶರಣಾಗಬೇಕು. ಆಗಮಗಳಲ್ಲಿ ನಮಗೇನು ಬರುತ್ತೆ ಅಂದರೆ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದ್ ಅನುಗ್ರಹತಸ್ಸಂತಿ ನಸಂತಿ ಯದುಪೇಕ್ಷಯ ಅಂತ ನಮಗೆ ಹೇಳಿದಂತೆ ಸ್ವರೂಪೇಂದ್ರಿಯವಾಗಲಿ ಯಾವುದೇ ಆಗಲಿ ನಮಗೆ ಮೂಲಭೂತವಾದ ಈ ಶಂಕೆ ಬರಲಿಕ್ಕೆ ಕಾರಣವೇನೆಂದರೆ ಯಾವುದು ನಿರ್ಮಾಣ ಮಾಡಲ್ಪಟ್ಟಿದೋ ಅದು ಮಾತ್ರವೇ ಅವನು ನಿಯಂತ್ರಣ ಮಾಡ್ತಾನೆ ಅನ್ನುವ
ಉದ್ದೇಶದಿಂದ ನಾವು ಅಲ್ಲಿ ಹೊರಟಿದ್ದೀವಿ. ಹಾಗೆ ಇರಬೇಕಾಗಿದ್ದಿಲ್ಲ. ಅವನು ನಿರ್ಮಾಣ ಮಾಡದೇ ಇದ್ದರೂ ಕೂಡ ಅನಾದಿ ವಸ್ತುಗಳು, ಉದಾಹರಣೆಗೆ ಕಾಲವು ಅವನು ನಿರ್ಮಾಣ ಮಾಡಲಿಲ್ಲ, ಕಾಲ ಅನಾದಿಯಾಗಿದೆ, ಆದರೂ ಕಾಲವನ್ನು ನಿಯಂತ್ರಣ ಮಾಡ್ತಾನೆ. ಹೀಗೆ ಅನಾದಿಯಾದ ತನ್ನಿಂದ ನಿರ್ಮಿಸಲ್ಪಡದೇ ಇರುವಂತಹ ವಸ್ತುಗಳನ್ನು ಅವನು ನಿಯಂತ್ರಣ ಮಾಡ್ತಾನೆ, ಕಾಲಾದಿಗಳನ್ನು ಮಾಡ್ತಾನೆ ಅಂತ ಹೇಳಿದಾಗ ಅದರಲ್ಲಿ ಜೀವವನ್ನು ಸೇರಿದೆ. ಜೀವಕ್ಕೂ ಸ್ವರೂಪೇಂದ್ರಿಯಕ್ಕೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಜೀವ ಅಂದರೂ ಸ್ವರೂಪೇಂದ್ರಿಯ ಎಂದು ವಿಶೇಷತಃ ಅದನ್ನು ನಾವು ಪ್ರತ್ಯೇಕವಾಗಿ ವ್ಯವಹಾರ ಮಾಡ್ತೀವಿ ಹೊರತು ಎರಡೂ ಒಂದೇ. ಆ ಕಾರಣದಿಂದ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದ್ ಅನುಗ್ರಹದ ಸಂತಿ ನಸಂತಿ ಯದುಪೇಕ್ಷೆಯ ಅಂತ ಹೇಳಿದ್ರೆ ಭಗವಂತ ಉಪೇಕ್ಷೆ ಮಾಡಿದರೆ ಅದು ಇರೋದಿಲ್ಲ. ಆ ಕಾರಣದಿಂದ ನಿತ್ಯ ಜಗದ್ಧಾತ್ರೆ, ಭಗವಂತ ನಿತ್ಯವಾದ ವಸ್ತುಗಳನ್ನು ಅನಿತ್ಯವಾದ ವಸ್ತುಗಳನ್ನು ಎಲ್ಲವನ್ನೂ ಕೂಡ ಧಾರಣೆ ಮಾಡ್ತಾನೆ, ನಿಯಮನ ಮಾಡ್ತಾನೆ. ಆ ಕಾರಣದಿಂದ ಅವನಿಂದ ನಿರ್ಮಾಣ ಮಾಡಲ್ಪಡದೇ ಇದ್ದರೂ ಕೂಡ ಹೇಗಾದರೆ ಕಾಲಾದಿಗಳು ತನ್ನಿಂದ ನಿರ್ಮಾಣ ಮಾಡಲ್ಪಡದೇ ಇದ್ದರೂ ಅದನ್ನು ನಿಯಮನ ಮಾಡ್ತಾನೋ, ಅದೇ ವಿಧವಾಗಿ ಈ ಸ್ವರೂಪೇಂದ್ರಿಯ ಕೂಡ ಭಗವಂತನಿಂದ ನಿರ್ಮಾಣ ಮಾಡಲ್ಪಡಲಿಲ್ಲ, ಆದರೂ ಅದನ್ನು ಕೂಡ ಅವನು ನಿಯಂತ್ರಣೆ ಮಾಡ್ತಾನೆ. ಯಾಕಂದರೆ ಅವನ ನಿಯಂತ್ರಣಕ್ಕೆ ಎಲ್ಲವೂ ಒಳಪಟ್ಟಿದೆ. ಅವನ ನಿಯಂತ್ರಣಕ್ಕೆ ಅತೀತವಾಗಿರುವ ವಸ್ತು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅನ್ನುವ ಕಾರಣದಿಂದ ಅದು ಕೂಡ ಅವನಿಂದಲೇ ನಿಯಂತ್ರಿಸಲ್ಪಡುತ್ತೆ ಅನ್ನೋದು ಸಿದ್ಧವಾಗುತ್ತೆ. ಅಂದರೆ ನೀವು ಹೇಳಿದ್ದು ಲೌಕಿಕ ಉದಾಹರಣೆಗಳು ಕೂಡ ನಮಗೆ, ನೀವು ಹೇಳ್ತಾ ಇರೋದು ಲೌಕಿಕ ಉದಾಹರಣೆ ಕೂಡ ಇದಕ್ಕೆ ಸಪೋರ್ಟಿವ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಯಾಕಂದರೆ ಲೌಕಿಕದಲ್ಲಿ ಕೂಡ ಕಾರ್ ನಮ್ಮಿಂದ ನಿರ್ಮಾಣ ಮಾಡಲ್ಪಡಲಿಲ್ಲ, ಆ ಕಾರಣವನ್ನು ನಿಯಂತ್ರಣೆ ಮಾಡ್ತೀವಿ. ಅದೇ ವಿಧವಾಗಿ ಈ ವಿಷಯದಲ್ಲಿ ಕೂಡ ಭಗವಂತ ನಿರ್ಮಾಣ ಮಾಡಲಿಲ್ಲ ಅಂದರೂ ನಿಯಂತ್ರಣ ಮಾಡಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಅದು ಅವಕಾಶವಿದೆ ಅಂತ ಆಗತ್ತೆ ಹೊತ್ತು ನಿರ್ಧಾರವಾಗೋದಿಲ್ಲ. ಅದು ಪಾಸಿಬಲ್ ಅಂತ ನೀವು ಆ ಕಾರು ಮುಂತಾದ ಉದಾಹರಣೆಗಳ ಮೂಲಕವಾಗಿ ನೀವು ನಿರ್ಮಾಣ ಮಾಡದೇ ಇದ್ದರೂ ನಿಯಂತ್ರಣ ಮಾಡಲಿಕ್ಕೆ ಅವಕಾಶವಿದೆ ಅಂತ ಹೇಳಕ್ಕಾಗತ್ತೆ ಹೊತ್ತು ಇಲ್ಲ ಹಾಗೆ ಆಗತ್ತೆ ಅಂತ ನಮಗೆ ನಿರ್ಧಾರವಾಗಬೇಕಂದ್ರೆ ಮತ್ತು ಆಗಮಕ್ಕೆ ಶರಣವಾಗಬೇಕು. ಹೌದಾ, ವೆರಿ ಗುಡ್. ಅದೇ ನಮಗೆ ಯಾವಾಗಲೂ ಕೂಡ ಯಾವುದೇ ಒಂದು ಥಾಟ್ ಮುಂಚೆಗೆ ಹೋಗಬೇಕಂದ್ರೆ ಅದಕ್ಕೆ ಒಂದು ಆರಿಜಿನೇಷನ್ ಬರಬೇಕು, ಅದರ ಮೂಲಕವಾಗಿ ಮುಂದೆ ಹೋಗಿ ಒಳ್ಳೆಯದು. ಇಟ್ಸ್ ವೆರಿ ಗುಡ್, ವೆರಿ ನೈಸ್. ಕರ್ತೃತ್ವದ್ದು ಡಿಸ್ಕನ್ ಹಾಗೂ ಇದೆ ಮುಂಚೆ, ಅದು ಬರುತ್ತೆ. ಅದಕ್ಕೆ ಪ್ರಿಯಂಪ್ಟ್ ಮಾಡೋದು ಈಗ ಬೇಡ, ಅದು ಮೊನ್ನೆ
ಏನು ವ್ಯತ್ಯಾಸ ಇಲ್ಲ. ನೇತಿ ಅನ್ನೋದು ಇದನ್ನೇ ಹೇಳ್ತೇನೆ. ನ ಇತಿ ಅಂತ ಯಾವಾಗಾದರೆ ಅಲ್ಲೇ ಬರುತ್ತೆ. ವಿಜ್ಞಾತಮ ಅವಿಜ್ಞಾತಮ. ಯಾರು ಭಗವಂತನನ್ನು ನಾನು ಪೂರ್ತಿ ತಿಳಿದಿದ್ದೀನಿ ಅಂತಾರೋ ಅವರು ಏನೂ ತಿಳಿದಿಲ್ಲ. ಯಾರು ಭಗವಂತನನ್ನು ನಾನು ತಿಳಿದಿಲ್ಲ ಅಂತ ಹೇಳ್ತಾರೋ ಅವರು ಸ್ವಲ್ಪ ತಿಳಿದಿಲ್ಲ ಅನ್ನೋ ವಿಷಯವನ್ನಾದರೂ ತಿಳಿದಿದ್ದಾರೆ ಅಂತೇಳಿ. ನೀತಿ ಅನ್ನೋದು ಭಗವಂತ ಇಷ್ಟು ನ ಇತಿ ಅಂತೇಳಿ ಯಾಕಂತ ಹೇಳಿದೆ, ಯಾವುದು ನಮಗೆ ಪ್ರತ್ಯಕ್ಷ ಗೋಚರವಾಗಿದೋ ಇತಿ ಇದಂ ಇತ್ತಂ ಅಂತ ಹೇಳುವ ವಿಷಯವು ಯಾವುದೂ ಭಗವಂತನಲ್ಲ. ಅವನು ಇಷ್ಟು ಮಾತ್ರ ಅಂತ ಯಾರೂ ಕೂಡ ಹೇಳಲಾಕ್ಕೆ ಸಾಧ್ಯವಿಲ್ಲ. ಲಕ್ಷ್ಮೀ ಬ್ರಹ್ಮಾದಿಗಳು ಸಹಿತ ಭಗವಂತ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೇತಿ ಅನ್ನುವ ಶಬ್ದವು ಇಷ್ಟೇ. ನ ಇತಿ ನ ಇದಂ, ಇದು ಭಗವಂತ ಇದು ಅಲ್ಲ. ಅಂದರೆ ಯಾವುದಾದರೂ ಪರಿಮಿತವಾದ, ಅದಕ್ಕೆ ಅಪರಿಮಿತ ಅನ್ನುವ ಶಬ್ದ ಅದನ್ನೇ ತಿಳಿಸುತ್ತೆ. ಅವನು ಯಾವುದಕ್ಕೂ ಇಷ್ಟು ಮಾತ್ರ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೇತಿ ಅನ್ನೋದು ಕೂಡ ಇದಮಿತ್ತಂ ಇತ್ತಂ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅನ್ನೋದು ಸೇಮ್ ಥಿಂಗ್, ಏನು ವ್ಯತ್ಯಾಸವೂ ಇಲ್ಲ. ಭಗವಂತ ಇಷ್ಟೇ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂತ. ಕೆಲಸ ಏನು ಅಂದ್ರೆ ಅದು ಏನೋ ಒಂದು 3 year old ಇರುತ್ತೆ, ಅದಕ್ಕೆ ಒಂದು ಬಲ್ಪ ಇಟ್ಕೊಳ್ಳೋಕ್ಕೇನೋ ಅದಕ್ಕೆ ಬರಲ್ಲ. ತಂದೆ ಏನು ಮಾಡ್ತಾನಂದ್ರೆ ತೊಡೆಯಲ್ಲೇ ಕೂಡಿಸಿಟ್ಟು ಆ ಮಗುವನ್ನ ಕೈಯಲ್ಲಿ ಒಂದು ಬಲ್ಪ ಕೊಡ್ತಾನೆ, ಚಾಕ್ ಪೀಸ್ ಕೊಡ್ತಾನೆ, ತಂದೆಯನ್ನೇ ಹಿಡ್ಕೊಂಡು ಅದು ಹೀಗೆ ಬರೀತಾನೆ. ಅಕ್ಷರಾಭ್ಯಾಸ ಅದನ್ನೇ ಮಾಡಿ ಪೂರ್ತಿ ಎಕ್ಸಾಂಪಲ್ ನಮಗೆ ಕೊಡೋಕ್ಕಾಗೋಲ್ಲ. ಭಗವಂತನ ಪ್ರವೇಶ ಹೇಗಿರುತ್ತೆ ಅಂದರೆ ನಮ್ಮ ಥಾಟ್ಸ್ಲಿ ಇರುತ್ತೆ, ನಮ್ಮ ಕೈ ಕಾಲು ಎಲ್ಲದಲ್ಲಿನೂ ಇರುತ್ತೆ, ನಮ್ಮ ಥಾಟ್ಸ್ಲಿನೂ ಇರುತ್ತೆ, ಎಲ್ಲದಲ್ಲಿನೂ ಭಗವಂತ ಸರ್ವವ್ಯಾಪ್ತನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ ಭಗವಂತ. ಹಾಗೆಯೇ ಕೈಲಿನೂ ಇದ್ದಾನೆ. ಸೊ ಹಾಗೆ ಎಕ್ಸಾಂಪಲ್ ಕೊಡೋಕ್ಕೆ ಬರೋಲ್ಲ, ಇದು ಸ್ಥೂಲವಾಗಿ ಕೊಡ್ತಾರೆ. ಬರೆಯೋವಾಗ ಮಗ ಬರೀತಾನೆ, ಮಗನಿಗೆ ಅಕ್ಷರಾಭ್ಯಾಸ ಅಂತ ಹೇಳ್ತೀವಿ. ಮಾಡಿಸೋದು ಎಲ್ಲ ತಂದೆನೇ ಮಾಡ್ತಾನೆ, ಅದಕ್ಕೆ ಮಾಡಿಸೋದು ಅಂತ ಎಕ್ಸಾಂಪಲ್ ಕೊಡ್ತಾರೆ. ಅದೇ ಮಾಡಿ ಅಂದರೆ ಏನಾಗುತ್ತೆ, ಅದು ಮಿರರ್ ಮುಂದೆ ಬಿಂಬ ಪ್ರತಿಬಿಂಬ ಅಂತ ಹೇಳ್ತೀವಿ. ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸನು ಅಂತ ಹೇಳ್ತಾರೆ. ಬಿಂಬ ಮೂವ್ ಆದ್ರ ತಾನಲ್ಲಿ ಪ್ರತಿಬಿಂಬದಲ್ಲಿ ಕೆಲಸ ಆಗುತ್ತೆ. ಹಾಗೆ ಮಾಡಬೇಕು, ಭಗವಂತ ಇದ್ದು ಅವನು ಮಾಡಿದ್ರೇ ಅದು ಮಗುಗೆ ಕೂಡಿಸಿಟ್ಕೊಂಡು ಕೈ ಹಿಡಿದು ಅವನು ಹೀಗೆ ತಿರುಗಿಸ್ಬೇಕು. ಅವನು ತಿರುಗಿಸುತ್ತಾನ, ಆ ಮಗು ಕೈಯೂ ಒಳಗೆ ಅದು ತಿರುಗತ್ತೆ. ಸೊ ಇವನು ಸುಮ್ಮನೆ ಇದ್ರೆ ಮಾಡಿಸೋದು ಬರಲ್ಲ, ಮಾಡಿಸೋದೇ ಆಗತ್ತೆ. ಮಾಡಿಸೋದು, ನೋಡಿಸೋದು, ಉಂಡು ಉಣಿಪ, ಇದು ಪೂರ್ತಿ. ಉದಾಹರಣೆ ತಗೊಂಡ್ರೆ, ಆ ಅಕ್ಷರಾಭ್ಯಾಸ ತಗೊಂಡ್ರೆ, ಮಾಡಿಸುವ ತಂದೆ ತಾನು ಮಾಡದಂತೆ ಆ ಮಗು ಕೈ ಹಿಡಿಕೊಂಡು ತಂದೆ ಬರೆಸ್ತಾ ಇದ್ದಾನೆ. ಹಾಗಿಲ್ಲದೆ ಅಪ್ಪ ಮಗುವೆ ನೀನೇ ಬರೀ, ನಾನೇನು ಮಾಡೋದಿಲ್ಲ ಅಂತ ತಂದೆ ಸುಮ್ಮನೆ ಇದ್ದರೆ ಮಗುಗೆ ಬರಲಿಕ್ಕೆ ಕೈಲಾಗೋದಿಲ್ಲ, ಶಕ್ತಿ ಇಲ್ಲ ಮಗುವಿಗೆ. ಅದಕ್ಕೆ ಭಗವಂತ ಮಾಡಿಸುವ ಅಂತ ಹೇಳುವುದಕ್ಕೆ ಅವನಿಗೆ ಶಕ್ತಿ ಇಲ್ಲ, ಶಕ್ತಿರಾಹಿತ್ಯವನ್ನು ತೋರಿಸುವುದಕ್ಕಾಗಿ. ಮಾಡಿಸಬೇಕಂದರೆ ಈಗ ನೀವು ಹೇಳಿದಂಗೆ ಟೀಚರ್ ಸ್ಟೂಡೆಂಟ್ ತಗೊಂಡ್ರೆ, ನೀನು ಮಾಡಪ್ಪ ಅಂತ ಹೇಳಿದರೆ ಆ ಟೀಚರ್ ಹೇಳಿದಾಗ ಟೀಚರ್ ಮಾಡಿ ತೋರಿಸ್ತಾನೆ, ಆವಾಗ ಸ್ಟೂಡೆಂಟ್ ತಾನಾಗಿ ಮಾಡ್ತಾನೆ. ಆ ಸ್ಟೂಡೆಂಟ್ಗೆ ಸ್ವತಃ ಸ್ವಲ್ಪ ಶಕ್ತಿ ಇದೆ. ಟೀಚರ್ನ ನೋಡಿ ಅದನ್ನು ಅನುಕರಣ ಮಾಡುವಷ್ಟು ಶಕ್ತಿಯಾದರೂ ಅವನಿಗಿದೆ, ಅಷ್ಟು ಶಕ್ತಿಯೂ ಇವನಿಗಿಲ್ಲ. ಆ ಕಾರಣದಿಂದ ಮಾಡಿಸುವ ಅನ್ನೋದು ಈ ವಿಷಯದಲ್ಲಿ ಹೇಳುವುದಕ್ಕೆ ಕಾರಣವೇನೆಂದರೆ ಅವನ ಅಷ್ಟು ಶಕ್ತಿರಾಹಿತ್ಯವನ್ನು ತೋರಿಸುವುದಕ್ಕಾಗಿ. ಭಗವಂತ ಇನ್ನೊಬ್ಬರಿಗೆ ಸುಮ್ಮನೆ ಮಾಡಿ ತೋರಿಸಿಬಿಟ್ಟು ನೀನು ಮಾಡು ಅಂತ ಹೇಳಿದರೆ ಅವನಷ್ಟು ಅವನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳುವುದಕ್ಕಾಗಿ ಮಾಡಿಸುವ ಅಂತ ಹೇಳೋದು. ಯಾಕಂದರೆ ಆ ಕಾರ್ಯ ಒಂದೇ ವಿಷಯ. ನೀವು ಹೇಳಿದಂಗೆ ಮಾಡಿಂದ ಸೃಷ್ಟಿ ಮಾಡಿಸುವುದು ಇನ್ನೊಂದು ಅಂತ ಹೇಳಿದರೆ ಆವಾಗ ಅರ್ಥವತ್ವ ಇರದೆ, ಆದರೆ
ಮಾಡಿ ಮಾಡಿಸುವ ಎರಡು ಒಂದೇ ಆದರೆ ಸುಮ್ಮನೆ ಒಂದು ಕಾರ್ಯ ಸಹ ಆಗಬಹುದು. ಮಾಡಿಸುವ ಎಂಬುದು ಒಂದೇ ಸಾಕು, ಯಾಕೆ ಮಾಡಿಸುವ ಇರಬೇಕು ಅಂತ ಹೇಳಿದರೆ, ಆ ಮಾಡಿಸುವ ಅಂತ ಹೇಳುವುದರ ಮೂಲಕವಾಗಿ ಅಷ್ಟು ಸ್ವಲ್ಪ ಸಾಮರ್ಥ್ಯವೂ ಜೀವನಿಗೆ ಇಲ್ಲ ಅನ್ನೋದು ತಿಳಿಸುವುದಕ್ಕಾಗಿ ಅಲ್ಲಿ ಮಾಡಿಸುವ ಅಂತ. ಅದೇ ಸರಿ, ನಾವು ಅದಕ್ಕೆ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟು ಇದಕ್ಕೆ ಅದೇ